ತಿಳಿಯಲ್ಪಟ್ಟಿದೆ ಇತಿ ಈ ರೀತಿಯಾಗಿ ಸಾಕ್ಷಿಣ ಸಾಕ್ಷಿಯಿಂದ ವೇತ್ತಿ ತಿಳಿಯುತ್ತಿದ್ದಾನೋ ತಸ್ಯ ಅವನಿಗೆ ಯಥಾ ಹೇಗೆ ತಸ್ಮಿನ್ನರ್ಥೆ ಗುರುಗಳು ಹೇಳಿರ್ತಕ್ಕಂಥ ವಿಷಯದಲ್ಲಿ ವಿಶ್ವಾಸ ನಂಬಿಕೆಯು ಅಸ್ತಿ ಇದೆಯೋ ತಥೈವ ಹಾಗೆಯೇ ಘಟಃ ಘಟವು ಜ್ಞಾತಃ ತಿಳಿಯಲ್ಪಟ್ಟಿದೆ ಪಟಃ ಪಟವು ಜ್ಞಾತಃ ತಿಳಿಯಲ್ಪಟ್ಟಿದೆ ಇತ್ಯಾದಾವಪಿ ಇದೇ ಮೊದಲಾಗಿರ್ತಕ್ಕಂತಹ ಸಾಕ್ಷಿ ಜ್ಞಾನದಲ್ಲಿಯೂ ಸಾಕ್ಷಿಣ ಸಾಕ್ಷಿಯಿಂದ ಜ್ಞಾನಸ್ಯೂತತೆಯ ಜ್ಞಾನದ ಮುಖಾಂತರವಾಗಿ ಭಾತಃ ತಿಳಿಯಲ್ಪಟ್ಟಂತಹ ಅರ್ಥ ಘಟ ಮೊದಲಾಗಿರ್ತಕ್ಕಂಥ ಪದಾರ್ಥಗಳು ಕಿಂ ಯಾತಕ್ಕೋಸ್ಕರ ನಾವಸೀಯತೆ ನಿರ್ಧರಿಸಲ್ಪಡುವುದಿಲ್ಲ ಯಾರು ಗುರುಕ್ತಾರ್ಥ ಗುರುಗಳಿಂದ ಹೇಳಲ್ಪಟ್ಟಂತಹ ವಿಷಯವು ಮಯ ನನ್ನಿಂದ ಜ್ಞಾತಃ ತಿಳಿಯಲ್ಪಟ್ಟಿದೆ ಈ ರೀತಿಯಾಗಿ ಸಾಕ್ಷಿಣ ಸಾಕ್ಷಿಯಿಂದ ವೇತ್ತಿ ತಿಳಿತಾ ಇದ್ದಾನೋ ತಸ್ಯ ಅವನಿಗೆ ಯಥಾ ಯಾವ ರೀತಿಯಲ್ಲಿ ತಸ್ಮಿನ್ನರ್ಥೆ ಗುರುಗಳು ಹೇಳಿರುವಂತಹ ವಿಷಯದಲ್ಲಿ ವಿಶ್ವಾಸ ನಂಬಿಕೆಯು ಅಸ್ತಿ ಇದೆಯೋ ತಥೈವ ಹಾಗೆಯೇ ಘಟಃ ಘಟವು ಜ್ಞಾತಃ ತಿಳಿಯಲ್ಪಟ್ಟಿದೆ ಪಟಃ ಪಟವು ಜ್ಞಾತಃ ತಿಳಿಯಲ್ಪಟ್ಟಿದೆ ಇತ್ಯಾದಾವಪಿ ಈ ಮೊದಲಾಗಿರ್ತಕ್ಕಂತಹ ಸಾಕ್ಷಿ ವಿಷಯದಲ್ಲಿಯೂ ಸಾಕ್ಷಿಣ ಸಾಕ್ಷಿಯಿಂದ ಜ್ಞಾನಸ್ಯೂತತೆಯ ಜ್ಞಾನದ ಮುಖಾಂತರ ಭಾತಃ ತಿಳಿಯಲ್ಪಟ್ಟಂತಹ ಅರ್ಥ ಘಟ ಪಟ ಮೊದಲಾದಂತಹ ಪದಾರ್ಥಗಳು ಕಿಂ ನ ಅವಸೀಯತೆ ಯಾಕೆ ನಿಶ್ಚಯಿಸಲ್ಪಡುವುದಿಲ್ಲ ಕಿಂಚ ಯಹ ಗುರುಮುಖಾತ್ ಕಮಪಿ ಗ್ರಂಥಂ ಶ್ರುತವಾನ್ ಸಹ ನೈವಂ ವಕ್ತುಮರ್ಹತಿ ಇತ್ಯಾಶಯೇನ ಜ್ಞಾನೋಪಸರ್ಜನತೆಯ ಪ್ರತೀತೇಪಿ ಅರ್ಥೆ ವಿಶ್ವಾಸಃ ಭವತಿ ಇತ್ಯತ್ರ ದೃಷ್ಟಾಂತಾಂತರಂ ಆಹಾ ಅಂತ ಯಾರು ಗುರುಗಳ ಮುಖದಿಂದ ಯಾವುದಾದರೂ ಗ್ರಂಥವನ್ನು ಅಧ್ಯಯನ ಮಾಡಿದ್ದಾನೋ ಗುರುಮುಖಾತ್ ಕಮಪಿ ಗ್ರಂಥಂ ಶ್ರುತವಾನ್ ಗುರುಗಳ ಮುಖದಿಂದ ಯಾವುದಾದರೂ ಒಂದು ಗ್ರಂಥವನ್ನು ಅಧ್ಯಯನ ಮಾಡಿದ್ದಾನೋ ಅವನು ಜ್ಞಾನದ ಮೂಲಕ ಸಾಕ್ಷಿಯಿಂದ ಗೃಹೀತವಾದದ್ದು ಅಪ್ರಮಾಣ ಅಥವಾ ಅರ್ಥ ನಿಶ್ಚಯ ಆಗಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ಸಹ ಏವಂ ನ ವಕ್ತುಮರ್ಹತಿ ಅವನು ಗುರುಗಳ ಮುಖಾಂತರ ಶಾಸ್ತ್ರವನ್ನು ಅಧ್ಯಯನ ಮಾಡಿದವನು ಏವಂ ಅಂತ ಅಂದರೆ ಏನರ್ಥ ಜ್ಞಾನದ ಮೂಲಕ ಗೃಹೀತವಾಗಿರ್ತಕ್ಕಂತಹ ಸಾಕ್ಷಿ ಅರ್ಥ ಸತ್ವವನ್ನು ನಿರ್ಣಯ ಮಾಡೋದಿಲ್ಲ ಎಂಬುದಾಗಿ ವಕ್ತುಂ ನ ಅರ್ಹತಿ ಅವನು ಹೇಳಲಿಕ್ಕೆ ಸಮರ್ಥನಾಗೋದಿಲ್ಲ ಇತ್ಯಾಶಯೇನ ಈ ಅಭಿಪ್ರಾಯದಿಂದ ಜ್ಞಾನ ಉಪಸರ್ಜನತೆಯ ಪ್ರತೀತೇಪಿ ಅರ್ಥೆ ಜ್ಞಾನದ ಮೂಲಕ ಅರ್ಥವು ತಿಳಿಯಲ್ಪಟ್ಟಿದ್ದರೂ ಕೂಡ ವಿಶ್ವಾಸ ಭವತಿ ಅಲ್ಲಿ ಅರ್ಥ ನಿಶ್ಚಯ ಎಂಬತಕ್ಕಂಥದ್ದಾಗತ್ತೆ ನಿರ್ಣಯ ಎಂಬತಕ್ಕಂಥಾಗತ್ತೆ ಇತ್ಯತ್ರ ದೃಷ್ಟಾಂತಾಂತರ ಮಾಹ ಇನ್ನೊಂದು ಉದಾಹರಣೆಯನ್ನು ಹೇಳ್ತಾ ಇದ್ದಾರೆ ಜ್ಞಾತಃ ಮಯಾ ಎಂಬುವ ಶ್ಲೋಕದಿಂದ ಮಯಾ ಗುರುಕ್ತಾರ್ಥ ಜ್ಞಾತಃ ಏವ ಇತಿ ಸಾಕ್ಷಿಣ ಯಹ ಪುರುಷಃ ವೇತ್ತಿ ಅಲ್ಲಿ ಅನ್ವಯ ಹೇಗೆ ಅದನ್ನು ಹೇಳ್ತಾರೆ ಮಯಾ ಗುರುಕ್ತಾರ್ಥ ಜ್ಞಾತಃ ಗುರುಗಳು ಹೇಳಿರುವಂತಹ ವಿಷಯ ನನ್ನಿಂದ ತಿಳಿಯಲ್ಪಟ್ಟಿದೆ ಇತಿ ಸಾಕ್ಷಿಣ ಯಹ ಪುರುಷಃ ವೇತ್ತಿ ಸಾಕ್ಷಿಯ ಮೂಲಕ ಯಾರು ಈ ಗುರುಗಳು ಹೇಳಿರ್ತಕ್ಕಂಥ ವಿಷಯವನ್ನು ತಿಳಿತಾ ಇದ್ದಾನೋ ತಸ್ಯ ಪುರುಷಸ್ಯ ಅಂತಹ ವ್ಯಕ್ತಿಗೆ ತಸ್ಮಿನ್ನರ್ಥೆ ಗುರುಗಳು ಹೇಳಿರ್ತಕ್ಕಂತಹ ಗುರುಕ್ತೇ ಜ್ಞಾನಸ್ಯ ಉಪಸರ್ಜನತೆಯ ಸಾಕ್ಷಿಣ ಭಾತೆ ಅರ್ಥೇ ಅಂತ ತಸ್ಮಿನ್ನರ್ಥೆ ಅಂತಂದರೆ ಗುರುಗಳು ಹೇಳಿರ್ತಕ್ಕಂತಹ ಯಾವ ಜ್ಞಾನದ ಮೂಲಕ ಸಾಕ್ಷಿ ಗ್ರಹಿಸಿರುವಂತಹ ಸಾಕ್ಷಿ ಗ್ರಹಣ ಮಾಡಿರುವಂತಹ ಪದಾರ್ಥದಲ್ಲಿ ಅಂತರ್ಥ ಯಥಾ ವಿಶ್ವಾಸ ಅಸ್ತಿ ಆ ಪದಾರ್ಥವು ಆ ಪದಾರ್ಥವೇ ಆಗಿದೆ ಎಂಬತಕ್ಕಂತಹ ನಿರ್ಣಯ ಎಂಬತಕ್ಕಂಥದ್ದು ಇದೆಯೋ ನಿಶ್ಚಯ ಎಂಬತಕ್ಕಂಥದ್ದಿದೆಯೋ ತಥೈವ ಹಾಗೆಯೇ ಮಯಾ ನನ್ನಿಂದ ಜ್ಞಾತಃ ಘಟಃ ಜ್ಞಾತಃ ಪಟಃ ಘಟವೂ ತಿಳಿದಿದೆ ಪಟವೂ ತಿಳಿದಿದೆ ಇತ್ಯಾದವು ಅನುವ್ಯವಸಾಯ ರೂಪೇ ಜ್ಞಾನೇ ಇದು ಜ್ಞಾತಃ ಘಟಃ ಜ್ಞಾತಃ ಪಟ ಎಂಬತಕ್ಕಂಥದ್ದು ಜ್ಞಾನದ ಜ್ಞಾನ ಅಯಂಘಟಃ ಎಂಬುದು ಜ್ಞಾನ ಜ್ಞಾತಃ ಘಟ ಅನ್ನೋದು ಜ್ಞಾನದ ಜ್ಞಾನ ಅದರಿಂದ ಅನುವ್ಯವಸಾಯ ಅಂತ ಕರೀತಾರೆ
ಈ ಅನುವ್ಯವಸಾಯ ರೂಪವಾಗಿರ್ತಕ್ಕಂಥ ಜ್ಞಾನದಲ್ಲಿ ಜ್ಞಾನಸ್ಯೂತತೆಯ ಪೂರ್ವಜ್ಞಾನಗರ್ಭಿತ ಗರ್ಭೀಕೃತತೆಯ ಅಂತ ಜ್ಞಾನಸ್ಯೂತತೆಯ ಅನ್ನೋದಕ್ಕೆ ಅರ್ಥ ಬರೀತಾರೆ. ಮೊದಲು ಬಂದಿರತಕ್ಕಂತಹ ಅಯಂಗಟಃ ಎಂಬತಕ್ಕಂತಹ ಜ್ಞಾನಕ್ಕೆ ವಿಷಯ ಆಗಿದೆ, ಅಂದರೆ ಜ್ಞಾನದ ಮೂಲಕ ಆ ವಿಷಯವು ಗೃಹೀತವಾಗಿದೆ ಅಂತರ್ಥ. ಜ್ಞಾನಸ್ಯೂತತೆಯ ಅಂದರೆ ಪೂರ್ವಜ್ಞಾನ ಗರ್ಭೀಕೃತತೆಯ, ಮೊದಲಿನ ಜ್ಞಾನ ಅಯಂಗಟಃ ಎಂಬತಕ್ಕಂತಹ ಜ್ಞಾನದ ಮೂಲಕ ಭಾತಃ ವಿಷೀಕೃತಃ ಸಾಕ್ಷಿಯಿಂದ ವಿಷೀಕರಿಸಲ್ಪಟ್ಟಂತಹ ಅರ್ಥಃ ತದ್ವತ್ತಾದಿಹಿ ವಸ್ತುವಿನಲ್ಲಿ ಸತ್ತಾ ಇದೆ, ವಸ್ತು ಯಥಾರ್ಥವಾಗಿದೆ ಎಂಬತಕ್ಕಂಥದ್ದು ಸಾಕ್ಷಿಯಿಂದ ಕಿಮ್ನ ಅವಸೀಯತೆ ಯಾಕೆ ನಿಶ್ಚಯ ಮಾಡಲ್ಪಡುವುದಿಲ್ಲ ಇತಿ ಸಂಬಂಧ. ಈ ರೀತಿಯಲ್ಲಿ ಅನ್ವಯ ಮಾಡಿಕೊಳ್ಬೇಕು. ಗುರೂಕ್ತಃ ಅರ್ಥಃ ಮಮ ಸಾಕ್ಷಿಣಿ ಸಮ್ಯಕ್ ನಿಶ್ಚಿತಃ ಅಭೂತ್ ಇತಿ ಗುರುಪ್ರೀತ್ಯೈ ಸ್ವಮನೋನಿಶ್ಚಯಂ ದರ್ಶಯಿತುಂ ಹಿ ಇದಂ ವಚನಂ. ಗುರುಗಳು ಹೇಳಿರ್ತಕ್ಕಂಥದ್ದು ಅಂದರೆ ವಾದಿರಾಜ ತೀರ್ಥರು ಹೇಳಿರ್ತಕ್ಕಂತಹ ಅರ್ಥ ಇದು ನನಗೆ ಸಾಕ್ಷಿಯ ಮೂಲಕ ಚೆನ್ನಾಗಿ ಮನದಟ್ಟಾಯಿತು ಅಂತ ತಿಳಿಸ್ಲಿಕ್ಕೋಸ್ಕರ ಗುರುಪ್ರೀತ್ಯೈ ಸ್ವಮನೋನಿಶ್ಚಯಂ ದರ್ಶಯಿತುಂ ಅಂತ, ಗುರುಗಳ ಪ್ರೀತಿಗೋಸ್ಕರ ತನಗೆ ಮನಸ್ಸಿನ ದಾರ್ಢ್ಯ ಎಂಬತಕ್ಕಂಥದ್ದು ಬಂದಿದೆ ಅಂತ ತಿಳಿಸ್ಲಿಕ್ಕೋಸ್ಕರ ವಾದಿರಾಜರು ಈ ರೀತಿಯಲ್ಲಿ ಹೇಳಿದ್ದಾರೆ. ಗುರುಕ್ತಾರ್ಥ ಇತಿ, ನಮಗೆ ಗುರುಗಳು ಹೇಳಿರ್ತಕ್ಕಂಥದ್ದು ಅಂದರೆ ವಾದಿರಾಜರು ಹೇಳಿರ್ತಕ್ಕಂಥ ವಿಷಯ ಮನದಟ್ಟಾಯಿತು, ವಾದಿರಾಜರು ಆಚಾರ್ಯ ಹೇಳಿರ್ತಕ್ಕಂಥ ವಿಷಯ ಮನದಟ್ಟಾಗಿದೆ, ಮಧ್ವಾಚಾರ್ಯ ಹೇಳಿರ್ತಕ್ಕಂಥ ವಿಷಯ ಮನದಟ್ಟಾಗಿದೆ ಎಂಬುದಾಗಿ ಅಂದರೆ ಪರಮಾತ್ಮ ವೇದವ್ಯಾಸದೇವರಿಂದ ಹೇಳಿರ್ತಕ್ಕಂಥದ್ದು. ಆಚಾರ್ಯರು ಸರ್ವಜ್ಞರು ಹೌದು, ಪರಮಾತ್ಮನೂ ಅದೇ ರೀತಿಯಲ್ಲಿ ಹೇಳಿದ್ದಾನೆ. ಅದರಿಂದ ಎರಡು ಆಗುತ್ತೆ. ಕೆಲವರಿಗೆ ಅನಾದಿ ಕಾಲದಿಂದಲೇ ಜ್ಞಾನ ಇದೆ. ಮಧ್ವಾಚಾರ್ಯರು ಇವರಿಗೆಲ್ಲ ಅನಾದಿ ಕಾಲದಿಂದಲೇ ಜ್ಞಾನ ಇರ್ತಕ್ಕಂಥದ್ದು. ಅದಕ್ಕೆ ಅವರಿಗೆ ಜಾತಾಪರೋಕ್ಷಿಗಳು ಅಂತ ಕರೀತಾರೆ. ಹೌದು, ಅವರಿಗೆ ಅಪರೋಕ್ಷ ಜ್ಞಾನ ಎಂಬತಕ್ಕಂಥದ್ದು ಆಗಿದೆ. ಅದರಿಂದಾಗಿ ಅನಾದಿ ಕಾಲದಿಂದ ತತ್ವಜ್ಞಾನ ಎಂಬತಕ್ಕಂಥದ್ದು ಇದ್ದೇ ಇದೆ. ಏವಂ ವದತೋಪಿ ಮನಸಿ ತತ್ವಸಂದೇಹೇ ಗುರುಮುಖಾಶ್ರವಣಾರ್ಥಂ ಕೋಪಿ ನಯೇತೇತ ಇತಿ ಭಾವಃ. ಈ ರೀತಿಯಲ್ಲಿ ಹೇಳಿದರೂ ಕೂಡ ಹೇಳ್ತಕ್ಕಂಥವನಿಗೆ ಮನಸ್ಸಿನಲ್ಲಿ ಸಂದೇಹ ಇದೆ ಅಂತಾದರೆ, ಮನಸ್ಸಿ ತತ್ವಸಂದೇಹೆ, ಅವನಿಗೆ ಜ್ಞಾನದ ಮೂಲಕ ತಿಳಿದರೂ ಕೂಡ ತತ್ವದಲ್ಲಿ ಸಂದೇಹ ಇದೆ ಅಂತಾದರೆ ಗುರುಮುಖದಿಂದ ಶ್ರವಣ ಮಾಡಲಿಕ್ಕೆ ಅವನು ಪ್ರವೃತ್ತಿಯೇ ಮಾಡ್ತಿರಲಿಲ್ಲ. ಯಾಕೆ ಗುರುಗಳು ಹೇಳಿದ್ದು ಅವನಿಗೆ ಮನದಟ್ಟಾಗಲ್ಲ, ವಿಶ್ವಾಸ ಆಗಲ್ಲ ಅಂತಾದರೆ ಗುರುಮುಖದಿಂದ ಶ್ರವಣ ಮಾಡಲಿಕ್ಕೆ ಯಾಕೆ ಪ್ರವೃತ್ತಿ ಮಾಡ್ತಾ ಇದ್ದ? ಅದರಿಂದ ಗುರುಮುಖದಿಂದ ಶ್ರವಣ ಮಾಡಲಿಕ್ಕೆ ಪ್ರವೃತ್ತಿ ಮಾಡ್ತಾನೆ ಅಂತಂದರೆ ಗುರುಗಳು ಹೇಳಿದ್ರಲ್ಲಿ ಅವನಿಗೆ ವಿಶ್ವಾಸ ಇದೆ ಅಂತ ಅರ್ಥ. ಹಾಗಾದರೆ ಆ ಸಾಕ್ಷಿ ಎಂಬತಕ್ಕಂಥದ್ದು ಜ್ಞಾನದ ಮೂಲಕ ವಸ್ತುವನ್ನು ಗ್ರಹಿಸುತ್ತೆ ಅಂತಾದರೆ, ಹಾಗಾದರೆ ಸಾಕ್ಷಿ ಎಂಬತಕ್ಕಂಥದ್ದು ವಸ್ತುವಿನ ಆ ಪ್ರಾಮಾಣ್ಯ, ವಸ್ತು ಯಥಾವಸ್ಥಿತವಾಗಿದೆ ಎಂಬತಕ್ಕಂಥದ್ದನ್ನು ಕೂಡ ಜ್ಞಾನದ ಮೂಲಕ ಗ್ರಹಿಸುತ್ತೆ ಅಂತ ನಾವು ಒಪ್ಪಲೇಬೇಕು. ಗುರುಮುಖದಿಂದ ಯಾರು ಶಾಸ್ತ್ರಶ್ರವಣ ಮಾಡಲಿಕ್ಕೆ ಪ್ರವೃತ್ತಿ ಮಾಡ್ತಾನೋ ಅವನು ಸಾಕ್ಷಿ ಎಂಬತಕ್ಕಂಥದ್ದು ಜ್ಞಾನದ ಮೂಲಕ ಅರ್ಥದ ಸತ್ವವನ್ನು ಗ್ರಹಿಸುತ್ತೆ ಅಂತ ಒಪ್ಪಲೇಬೇಕು. ಇತಿ ಶುಶ್ರುಮಧೀರಾಣಾಂ ತದೋಕ್ತಂ ಋಷಿಣೇತಿ ಚ ಶ್ರುತ್ಯಾ ಸ್ವೋಕ್ತಾರ್ಥದಾರ್ಢ್ಯಾರ್ಥಂ ಪೂರ್ವೈರಪ್ಯುಕ್ತತೋ ಉಚ್ಯತೆ. ಇನ್ನೊಂದರ ಮೂಲಕ ಅರ್ಥ ಎಂಬತಕ್ಕಂಥದ್ದು ಗೃಹೀತವಾಗಿದ್ದರೂ ಕೂಡ ಆ ವಸ್ತುವಿನ ಸತ್ತ ಎಂಬತಕ್ಕಂಥದ್ದು ನಿಶ್ಚಯವಾಗುತ್ತೆ, ಅಸ್ತಿತ್ವ ಎಂಬತಕ್ಕಂಥದ್ದು ನಿಶ್ಚಯವಾಗುತ್ತೆ ಎಂಬತಕ್ಕಂಥದ್ದಕ್ಕೆ ಶ್ರುತಿಯ ಮಾತು ಇದೆ, ಶ್ರುತಿ ಸಂವಾದ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಜ್ಞಾನದ ಮೂಲಕ ಗೃಹೀತವಾದರೂ ವಸ್ತುವಿನ ಸತ್ವ ಎಂಬತಕ್ಕಂಥದ್ದು ನಿಶ್ಚಯವಾಗುತ್ತೆ ಎಂಬತಕ್ಕಂಥ ವಿಷಯದಲ್ಲಿ ಶ್ರುತಿ ಸಂವಾದ ಇದೆ ಅನ್ನೋದನ್ನು ಮುಂದೆ ತೋರಿಸ್ತಾ ಇದ್ದಾರೆ. ಶ್ರುತಿಯಲ್ಲೆಲ್ಲ ಏನು ಹೇಳ್ತಾರೆ ಅಂತಂದರೆ ಇತಿ ಶುಶ್ರುಮಧೀರಾಣಾಂ ಅಂತ.
ಕೇನೋಪನಿಷತ್ತಿನಲ್ಲಿ ಬ್ರಹ್ಮದೇವರು ರುದ್ರದೇವರಿಗೆ ಉಪದೇಶ ಮಾಡುವಂಥ ಸಂದರ್ಭದಲ್ಲಿ ಇತಿ ಶುಶ್ರುಮ ಧೀರಾಣ ಏನಸ್ತದ್ವ್ಯಚಚಿಕ್ಷಿರೇ ಅಂತ ಒಂದು ಮಾತಿದೆ. ಹಾಗೆಯೇ ಉಪನಿಷತ್ತುಗಳಲ್ಲಿ ಅಲ್ಲಲ್ಲಿ ತದುಕ್ತಂ ಋಷಿಣ ಅಂತ ಹೇಳ್ತಾರೆ. ತದುಕ್ತಂ ಋಷಿಣ ಅಂತ ಈ ವಿಷಯವು ಋಷಿಗಳಿಂದ ಈ ರೀತಿಯಲ್ಲಿ ಹೇಳಲ್ಪಟ್ಟಿದೆ ಎಂಬುದಾಗಿ ಹೇಳ್ತಾರೆ. ಹಾಗಾದರೆ ಇಲ್ಲಿ ಒಂದು ವಿಷಯ ಎಂಬತಕ್ಕಂಥದ್ದು ಋಷಿಗಳ ಜ್ಞಾನಕ್ಕೆ ವಿಷಯ ಆಗಿದೆ ಎಂಬತಕ್ಕಂಥದ್ರ ಮೂಲಕ ನಾವು ಅದನ್ನು ದೃಢ ಮಾಡಿಕೊಳ್ತೇವೆ. ಹಾಗಾದರೆ ಈ ವಿಷಯವನ್ನು ಶ್ರುತಿಯೇ ಹೇಳ್ತಾ ಇದೆ, ವೇದವೇ ಹೇಳ್ತಾ ಇದೆ. ಈ ರೀತಿಯಲ್ಲಿ ನಾವು ಪೂರ್ವಿಕರ ಮೂಲಕ ಜ್ಞಾನಿಗಳ ಮೂಲಕ ತಿಳಿದಿದ್ದೇವೆ. ಹಾಗಾದರೆ ಜ್ಞಾನಿಗಳ ಜ್ಞಾನಕ್ಕೆ ವಿಷಯವಾಗಿದೆ. ಅದು ಆ ಜ್ಞಾನಿಗಳ ಜ್ಞಾನದ ಮೂಲಕ ನಮಗೆ ನಿಶ್ಚಯ ಆಗುತ್ತೆ ಎಂಬುದಾಗಿ ಶ್ರುತಿ ನಾವು ನಿಶ್ಚಯ ಮಾಡಿಕೊಳ್ಬೇಕು ಎಂಬ ವಿಷಯದಲ್ಲಿ ಜ್ಞಾನಿಗಳ ಮಾತು ಈ ರೀತಿಯಲ್ಲಿದೆ ಎಂಬುದಾಗಿ ಉದಾಹರಿಸ್ತಾ ಇದೆ. ಹಾಗೆ ಜ್ಞಾನಿಗಳು ಈ ರೀತಿಯಲ್ಲಿ ಹೇಳಿದ್ದಾರೆ ಎಂಬುದಾಗಿ ಕೆಲವು ಕಡೆಯಲ್ಲಿ ವಾಕ್ಯ ಇದೆ, ತದುಕ್ತಂ ಋಷಿಣ ಅಂತ. ಹಾಗಾದರೆ ತದುಕ್ತಂ ಋಷಿಣ ಎಂಬುದಾಗಿ ಷಟ್ಪ್ರಶ್ನೋಪನಿಷತ್ತಿನಲ್ಲಿ ಪ್ರಾಣದೇವರ ಬಗ್ಗೆ ಹೇಳಬೇಕಾದ್ರೆ ವಿಶ್ವರೂಪಂ ಕರಿಣಂ ಜಾತ ವೇದಸಂ ಅಂತ ಹೇಳ್ತಾರೆ. ಅಲ್ಲಿ ತದುಕ್ತಂ ಋಷಿಣ ಅಂತ ವಾಕ್ಯ ಇದೆ. ಇದು ಋಷಿಗಳಿಂದ ಹೀಗೆ ವಾಯುದೇವರ ಮಹಿಮೆ ಹೇಳಲ್ಪಟ್ಟಿದೆ ಅಂತ. ಹಾಗಾದರೆ ವಾಯುದೇವರ ಮಹಿಮೆಯು ಋಷಿಗಳ ಮೂಲಕ ಈ ರೀತಿಯಲ್ಲಿ ಹೇಳಲ್ಪಟ್ಟಿದೆ ಎಂಬುದಾಗಿ ಹೇಳೋದರಿಂದ ಋಷಿಗಳಿಗೆ ಏತಾದೃಶ ಜ್ಞಾನ ಬಂದಿದೆ. ಆ ಋಷಿಗಳು ಇದನ್ನು ತಿಳಿದಿದ್ದಾರೆ. ಆದ್ದರಿಂದ ಋಷಿಗಳ ಮೂಲಕ ನಾವು ತಿಳಿತಾ ಇದ್ದೇವೆ. ಆದ್ದರಿಂದ ಆ ವಸ್ತು ಆ ರೀತಿಯಲ್ಲಿದೆ ಅಂತ ನಾವು ತಿಳ್ಕೊಳ್ಬೇಕು ಅಂತ ವೇದವೂ ಹೇಳಿದೆ. ಆದ್ದರಿಂದ ಅಯಂಘಟ ಜ್ಞಾನ ಬಂದಿದೆ. ಈ ಜ್ಞಾನದಲ್ಲಿ ಘಟ ಎಂಬತಕ್ಕಂಥದ್ದು ವಿಷಯವಾಗಿದೆ. ಈ ಘಟ ವಿಷಯಕವಾಗಿರ್ತಕ್ಕಂಥ ಜ್ಞಾನವನ್ನು ಸಾಕ್ಷಿ ವಿಷಯೀಕರಿಸುತ್ತೆ. ಅದರಿಂದ ಸಾಕ್ಷಿ ಎಂಬತಕ್ಕಂಥದ್ದು ಘಟದ ಸತ್ವವನ್ನು ಅದು ನಿರ್ಣಯ ಮಾಡುತ್ತೆ ಅಂತ ನಾವು ಈ ವೇದದ ಮೂಲಕ, ವೇದದಲ್ಲಿ ಹೇಳಿರ್ತಕ್ಕಂತಹ ಇತಿ ಶುಶ್ರುಮ ಧೀರಾಣ ಎಂಬತಕ್ಕಂಥ ವಾಕ್ಯದ ಮೂಲಕ, ತದುಕ್ತಂ ಋಷಿಣ ಎಂಬತಕ್ಕಂತಹ ಈ ವಾಕ್ಯಗಳ ಮೂಲಕ, ಇನ್ನೊಬ್ಬರ ಜ್ಞಾನದ ಮೂಲಕ ದೃಢವಾದದ್ದನ್ನು ನಾವು ನಿರ್ಣಯ ಮಾಡ್ಕೊಳ್ಳಿಕ್ಕೆ ಬರುತ್ತೆ ಎಂಬತಕ್ಕಂಥದ್ದು ತಿಳಿದು ಬರುತ್ತೆ. ಅಲ್ಲಿ ಪ್ರಶ್ನೆ ಬಂದಿರೋದೇನು ಅಂತಂದರೆ, ಸಾಕ್ಷಿ ಇದೆಯಲ್ಲ, ಈ ಸಾಕ್ಷಿ ಇದನ್ನು ಪುಸ್ತಕ ಅಂತ ಗ್ರಹಣ ಮಾಡುತ್ತೆ. ಹೇಗೆ ಗ್ರಹಣ ಮಾಡುತ್ತೆ? ಸಾಕ್ಷಿ ಪುಸ್ತಕವನ್ನು ನೋಡಲ್ಲ. ಸಾಕ್ಷಿಗೆ ಹೊರಗಿನ ಪದಾರ್ಥಗಳ ಜ್ಞಾನ ಎಂಬತಕ್ಕಂಥದ್ದು ನೇರವಾಗಿ ಬರಲ್ಲ. ಸಾಕ್ಷಿಗೆ ಹೊರಗಿನ ಪದಾರ್ಥಗಳ ಜ್ಞಾನವು ನೇರವಾಗಿ ಬರಲ್ಲ. ಹಾಗಾದರೆ ಇದನ್ನು ಪುಸ್ತಕ ಅಂತ ಸಾಕ್ಷಿ ನಿರ್ಣಯ ಮಾಡಬೇಕು. ಹೇಗೆ ನಿರ್ಣಯ ಮಾಡುತ್ತೆ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಟ್ಟದ್ದೇನು? ಇದಂ ಪುಸ್ತಕಂ ಎಂಬುದಾಗಿ ಕಣ್ಣಿನಿಂದ ಜ್ಞಾನ ಬಂದಿದೆ. ಇದಂ ಪುಸ್ತಕಂ ಅಂತ ಕಣ್ಣಿನಿಂದ ಜ್ಞಾನ ಬಂದಿದೆ. ಹಾಗಾದರೆ ಪುಸ್ತಕದ ಜ್ಞಾನ ಚಕ್ಷುರಿಂದ್ರಿಯಿಂದ ಬಂದಿದ್ದರೂ ಕೂಡ ಆ ಜ್ಞಾನಕ್ಕೆ ಯಾವುದು ವಿಷಯ ಆಗಿದೆ? ಪುಸ್ತಕ ವಿಷಯ ಆಗಿದೆ. ಏಕೆ? ಪುಸ್ತಕ ಎಂಬತಕ್ಕಂಥ ಜ್ಞಾನ ಬಂದಿರೋದು. ಹಾಗಾದರೆ ಜ್ಞಾನಕ್ಕೆ ವಿಷಯ ಪುಸ್ತಕ. ಈ ಪುಸ್ತಕ ಎಂಬತಕ್ಕಂಥ ಇದು ಪುಸ್ತಕ ಎಂಬ ಜ್ಞಾನವನ್ನು ಯಾವುದು ವಿಷಯೀಕರಿಸುತ್ತೆ? ಸಾಕ್ಷಿ ವಿಷಯೀಕರಿಸುತ್ತೆ. ಜ್ಞಾನ ಒಳಗಿರೋದು, ಒಳಗಿರುವ ಜ್ಞಾನವನ್ನು ಸಾಕ್ಷಿ ವಿಷಯೀಕರಿಸುತ್ತೆ. ಅದರಿಂದ ಜ್ಞಾನವನ್ನು ವಿಷಯೀಕರಿಸಿದ್ರಿಂದ ಜ್ಞಾನಕ್ಕೆ ಯಾವುದು ವಿಷಯ? ಪುಸ್ತಕ. ಆ ಪುಸ್ತಕವು ಪುಸ್ತಕವೇ ಆಗಿದೆ ಎಂಬುದಾಗಿ ಸಾಕ್ಷಿಯಿಂದ ನಿರ್ಣಯ ಆಗುತ್ತೆ ಅಂತ ಇದು ವಿಷಯ. ಹಾಗೆಯೇ ವಸ್ತು ಎಂಬತಕ್ಕಂಥದ್ದು ಸಾಕ್ಷಿಗೆ ನೇರವಾಗಿ ವಿಷಯ ಅಲ್ಲ. ಹಾಗೆ ಪರಮಾತ್ಮನೂ ಕೂಡ ನಮಗೆ ನೇರವಾಗಿ ವಿಷಯನಲ್ಲ. ಅಥವಾ ಜ್ಞಾನಿಗಳು ಕಂಡುಕೊಂಡಿರ್ತಕ್ಕಂತಹ ವಿಷಯ ಇದೆಯಲ್ಲ, ಅದು ನಮಗೆ ನೇರವಾಗಿ ತಿಳಿದು ಬರಲ್ಲ. ಹಾಗಾದರೆ ಈ ವಿಷಯ ಹೀಗೆ ಅಂತ ನಾವು ತೀರ್ಮಾನ ಮಾಡೋದು ಹೇಗೆ ಅಂತಂದರೆ, ಜ್ಞಾನಿಗಳಿಗೆ ಆ ವಿಷಯ ತಿಳಿದಿದೆ, ಜ್ಞಾನಿಗಳು ಹೀಗೆ ಅಂತ ಹೇಳಿದ್ದಾರೆ. ಆದ್ದರಿಂದ ಜ್ಞಾನಿಗಳ ಮಾತಿನ ಮೂಲಕ ನಾವು ವಸ್ತು ಹೀಗೆ ಅಂತ ನಿರ್ಣಯ ಮಾಡಲಿಕ್ಕೆ ಬರುತ್ತೆ. ಸಾಕ್ಷಿಗೆ ಪುಸ್ತಕ ಎಂಬತಕ್ಕಂಥದ್ದು ತಿಳಿದಿಲ್ಲ, ಆದರೆ ಜ್ಞಾನ ಎಂಬತಕ್ಕಂಥದ್ದು ಪುಸ್ತಕವನ್ನು ಗ್ರಹಣ ಮಾಡಿದೆ. ಆ
ಪುಸ್ತಕವನ್ನು ಗ್ರಹಣ ಮಾಡಿರ್ತಕ್ಕಂತಹ ಜ್ಞಾನವನ್ನು ಸಾಕ್ಷಿ ಗ್ರಹಿಸ್ತಾ ಇದೆ. ಆದ್ದರಿಂದ ಸಾಕ್ಷಿ ಇದು ಪುಸ್ತಕ ಅಂತ ಪುಸ್ತಕವನ್ನು ಅದು ನಿರ್ಣಯ ಮಾಡಿಕೊಡುತ್ತೆ. ಹೇಗೋ ಹಾಗೇ ಅಲ್ಲಿ ಉದಾಹರಣೆ ಕೊಟ್ಟದ್ದು, ಜ್ಞಾನಿಗಳು ವಿಷಯವನ್ನು ತಿಳಿದಿದ್ದಾರೆ. ವಾಯುದೇವರ ಮಹಿಮೆ ಏನು, ಭಗವಂತನ ಮಹಿಮೆ ಏನು, ಇದನ್ನು ಜ್ಞಾನಿಗಳು ತಿಳಿದಿದ್ದಾರೆ. ಆ ಜ್ಞಾನಿಗಳಿಗೆ ಜ್ಞಾನಕ್ಕೆ ವಿಷಯವಾದದ್ದು ಅವರ ಜ್ಞಾನದ ಮೂಲಕ ನಮಗೆ ಅದು ತಿಳಿದು ಬಂತು. ಆದ್ದರಿಂದಾಗಿ ನಾವು ಕೂಡ ಅದನ್ನು ನಿರ್ಣಯ ಮಾಡಿಕೊಳ್ಳಿಕ್ಕೆ ಬರುತ್ತೆ ಅಂತ ಉತ್ತರವನ್ನು ಕೊಡ್ತಾ ಇದ್ದಾರೆ. ಎಂದ ಸಾಕ್ಷಿ ಅಂತಂದರೆ ಜೀವನ ಸ್ವರೂಪ, ಜೀವನ ಸ್ವರೂಪವೇ ಸಾಕ್ಷಿ, ಅದೇ ಸಾಕ್ಷಿ ಇಂದ್ರಿಯ ಅಂತ ಕರೀತಾರೆ. ಎಲ್ಲದರಲ್ಲೂ ಕೂಡ ನಮಗೆ ಯಾವುದು ಇದಮಿತ್ತಂ ಎಂಬತಕ್ಕಂತಹ ನಿರ್ಣಯ ಜ್ಞಾನ ಬರ್ತಾ ಇದೆಯೋ ಅದು ಸಾಕ್ಷಿಯಿಂದಲೇ ಬರತಕ್ಕಂಥದ್ದು. ಅದಕ್ಕೆ ಶಾಸ್ತ್ರ ಹೇಳೋದು, ನಮಗೆ ಸುಖ ದುಃಖಾದಿಗಳ ಅನುಭವ ಬರ್ತಾ ಇದೆ. ಆ ಸುಖ ದುಃಖಾದಿಗಳ ಅನುಭವ ಅದರಲ್ಲಿ ಯಾವತ್ತೂ ಸಂಶಯ ಇಲ್ಲ. ಸುಖ ಅಂದರೆ ಸುಖವೇ, ದುಃಖ ಅಂದರೆ ದುಃಖವೇ. ಇದನ್ನು ಗ್ರಹಿಸೋದು ಯಾವುದು? ಸಾಕ್ಷಿ ಎಂಬತಕ್ಕಂಥದ್ದು. ಹೇಗೆ ಸುಖ ದುಃಖಗಳನ್ನು ಸಾಕ್ಷಿ ಎಂಬತಕ್ಕಂಥದ್ದು ಗ್ರಹಿಸುತ್ತೋ, ಆ ಸುಖ ದುಃಖ ಅದು ಇದ್ದೇ ಇರುತ್ತೋ, ಹಾಗೆ ಸಾಕ್ಷಿ ಯಾವುದನ್ನು ಗ್ರಹಿಸಿರುತ್ತೋ ಜ್ಞಾನವನ್ನು ಗ್ರಹಿಸಿದೆ. ಆ ಜ್ಞಾನಕ್ಕೆ ಯಾವುದು ವಿಷಯ ಆಗಿದೆ? ಹೊರಗಿನ ಪದಾರ್ಥಗಳು ವಿಷಯವಾಗಿದೆ. ಅದು ಆ ಹೊರಗಿನ ಪದಾರ್ಥಗಳನ್ನು ವಿಷಯೀಕರಿಸುವಂಥ ಜ್ಞಾನವನ್ನು ಸಾಕ್ಷಿ ಗ್ರಹಿಸಿರೋದ್ರಿಂದ ಹೊರಗಿನ ಪದಾರ್ಥಗಳೆಲ್ಲ ಸತ್ಯವೇ ಆಗಿರುತ್ತೆ. ಯಾವುದು? ಹೌದು ಹೌದು. ಹಣ ಇದೆ ಅಂತ ಅವನಿಗೆ ಜ್ಞಾನ ಇದೆ, ಆ ಹಣ ಇದೆ ಅಂತ ಜ್ಞಾನ ಸಾಕ್ಷಿ ಗ್ರಹಣ ಮಾಡಿದೆ. ಆದ್ದರಿಂದಾಗಿ ಹಣ ಇದೆ ಅಂತಕ್ಕಂಥದ್ದು ಸತ್ಯವೇ ಆಯಿತು. ಹಾಂ, ಅದು ಬೇರೆ. ಅಂತೂ ನಿರ್ಣಯ ಅಂತೂ ಹಣ ಇದೆ ಅಂತಕ್ಕಂಥದ್ದು ನಿಶ್ಚಯ. ಆ ನಿಶ್ಚಯ ಮಾಡಿದ್ದ್ಯಾವುದು? ಸಾಕ್ಷಿ ಅಂತಕ್ಕಂಥದ್ದು. ಇತಿ ಹೀಗೆ ಧೀರಾಣಾಂ ಜ್ಞಾನಿಗಳಿಂದ ಶುಶ್ರುಮ ಕೇಳಿದ್ದೇವೆ, ಋಷಿಣ ಋಷಿಯಿಂದ ತದುಕ್ತಂ ಈ ರೀತಿಯಲ್ಲಿ ಹೇಳಲ್ಪಟ್ಟಿದೆ. ಇತಿ ಇಂತಹ ಶ್ರುತ್ಯ ವೇದದಿಂದ ಸ್ವೋಕ್ತಾರ್ಥದಾಢ್ಯಾರ್ಥಂ ತಾನು ಹೇಳಿರ್ತಕ್ಕಂತಹ ವಿಷಯದ ನಿರ್ಧಾರಕ್ಕಾಗಿ ಪೂರ್ವೈಹಿ ಪ್ರಾಚೀನರಿಂದ ಉಕ್ತತಾ ಅಪಿ ಅವರು ಹೇಳಿರ್ತಕ್ಕಂತಹ ವಿಷಯಗಳು ಹೇಳಲ್ಪಟ್ಟಿದ್ದಾವೆ ಎಂಬುದಾಗಿ ಉಚ್ಯತೆ ಹೇಳಲ್ಪಡ್ತಾ ಇದೆ. ಇತಿ ಹೀಗೆ ಧೀರಾಣಾಂ ಜ್ಞಾನಿಗಳಿಂದ ಶುಶ್ರುಮ ಕೇಳಿದ್ದೇವೆ, ಋಷಿಣ ಋಷಿಗಳಿಂದ ತದುಕ್ತಂ ಈ ವಿಷಯವು ಹೀಗೆ ಹೇಳಲ್ಪಟ್ಟಿದೆ. ಇತಿ ಈ ರೀತಿಯಾಗಿ ಶ್ರುತ್ಯ ವೇದದಿಂದ ಸ್ವೋಕ್ತಾರ್ಥದಾಢ್ಯಾರ್ಥಂ ತಾವು ಹೇಳಿರ್ತಕ್ಕಂತಹ ವಿಷಯದ ನಿಶ್ಚಯಕ್ಕೋಸ್ಕರ ಪೂರ್ವೈಹಿ ಪ್ರಾಚೀನರಿಂದ ಉಕ್ತತಾ ಅಪಿ ಹೇಳಲ್ಪಟ್ಟಿದೆ ಎಂಬತಕ್ಕಂಥದ್ದು ಕೂಡ ಉಚ್ಯತೆ ಹೇಳಲ್ಪಡ್ತಾ ಇದೆ. ಅನ್ಯೋಪಸರ್ಜನತೆಯ ಅರ್ಥಗ್ರಾಹಕಸ್ಯ ತದರ್ಥಸತ್ತಾ ನಿಶ್ಚಯ ರೂಪತ್ವಂ ಶ್ರೌತಮತರೀತ್ಯ ದರ್ಶಯತಿ ಅಂತ. ಜ್ಞಾನದ ಮೂಲಕ ವಸ್ತುವನ್ನು ಗ್ರಹಿಸಿದರೂ ಕೂಡ ಅನ್ಯ ಉಪಸರ್ಜನತೆಯ ಅರ್ಥಗ್ರಾಹಕಸ್ಯ ಜ್ಞಾನದ ಮೂಲಕ ವಸ್ತುವನ್ನು ಗ್ರಹಿಸ್ತಾ ಇದೆ ಸಾಕ್ಷಿ, ಆದರೂ ಕೂಡ ತದರ್ಥ ಸತ್ತಾ ನಿಶ್ಚಯ ಆ ವಸ್ತು ಎಂಬತಕ್ಕಂಥದ್ದು ಅದೇ ವಸ್ತುವಾಗಿದೆ ಎಂಬುದಾಗಿ ನಿರ್ಣಯ ಮಾಡಲಿಕ್ಕೆ ಬರುತ್ತೆ ಎಂಬತಕ್ಕಂಥದ್ದನ್ನು ಶ್ರೌತಮತ ರೀತ್ಯ ಶ್ರುತಿಯಲ್ಲಿ ಹೇಳಿರ್ತಕ್ಕಂತಹ ಯಾವ ವಾಕ್ಯಗಳಿದೆ ಅವುಗಳ ಮೂಲಕ ದರ್ಶಯತಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಇತಿ ಶುಶ್ರುಮಧೀರಾಣಂ ಏನಸ್ತದ್ವಿಚಚಕ್ಷಿರೇ ಅಂತ ಒಂದು ವಾಕ್ಯ ಇದೆ, ಅಲ್ಲಿ ಅರ್ಧ ಮಾತ್ರ ಹೇಳಿದ್ದಾರೆ. ಇತಿ ಶುಶ್ರುಮಧೀರಾಣಂ ಅಂತ ಅದಿರ್ತಕ್ಕಂಥದ್ದು ಇತಿ ಶುಶ್ರುಮಧೀರಾಣಂ ಏನಸ್ತತ್ ವ್ಯಚಚಕ್ಷಿರೇ ಅಂತ ವಾಕ್ಯ ಇದೆ. ಹಾಗೇ ತದುಕ್ತಂ ಋಷಿಣ ಇತಿ ತದುಕ್ತಂ ಋಷಿಣ ಪವಮಾನಃ ಪ್ರಜಾಪತಿ ಅಂತ, ಯಾರು ಪ್ರಜಾಪತಿ ಶಬ್ದವಾಚ್ಯನಾದವನೋ ಅವನೇ ಪವಮಾನ ಎಂಬುದಾಗಿ ಜ್ಞಾನಿಗಳು ಹೇಳಿದ್ದಾರೆ ಎಂಬತಕ್ಕಂತಹ ವಾಕ್ಯ ಇದೆ. ಇತ್ಯಾದಿ ಶ್ರುತ್ಯ ಇದೆಲ್ಲವೂ ಶ್ರುತಿವಾಕ್ಯ. ಶ್ರುತಿವಾಕ್ಯದಿಂದ ಸ್ವೋಕ್ತಃ ಯೋಯಮರ್ಥಃ ಅಂತ ತಾವು ಹೇಳಿರ್ತಕ್ಕಂತಹ ಯಾವ ವಿಷಯ ಎಂಬತಕ್ಕಂಥದ್ದಿದೆಯೋ ತದ್ಧಾರ್ಢ್ಯಾರ್ಥಂ ಆ ವಿಷಯ ಅದೇ ಹೌದು ಎಂಬುದಾಗಿ ನಿರ್ಣಯ ಮಾಡಲಿಕ್ಕೋಸ್ಕರ
ಪೂರ್ವೈ ಋಷ್ಯಾದಿಭಿ ಉಕ್ತತಾ ಅಂತ. ಋಷಿಗಳು ಹೀಗೆ ಹೇಳಿದ್ದಾರೆ ಎಂಬತಕ್ಕಂಥದ್ದು, ಋಷಿಗಳಿಂದ ಉಕ್ತವಾಗಿದೆ ಎಂಬತಕ್ಕಂಥದ್ದು ಸೂಕ್ತಾರ್ಥಸ್ಯ ಉಚ್ಯತೆ. ತಾವು ಹೇಳಿರ್ತಕ್ಕಂಥ ವಿಷಯದ ಬಗ್ಗೆ ಶ್ರುತಿ ಎಂಬತಕ್ಕಂಥದ್ದು ಹೇಳ್ತಾ ಇದೆ. ಆದ್ದರಿಂದ ಶ್ರುತಿಯಲ್ಲಿಯೇ ತಾವು ಹೇಳಿರ್ತಕ್ಕಂಥ ವಿಷಯದ ಬಗ್ಗೆ ಪೂರ್ವ ಜ್ಞಾನಿಗಳ ವಾಕ್ಯಗಳನ್ನು ಉದಾಹರಣೆ ಮಾಡಿರೋದ್ರಿಂದಾಗಿ ಆ ಪೂರ್ವ ಋಷಿಗಳ ವಾಕ್ಯದಿಂದ ಏನು ತಿಳಿದು ಬಂದಿದೆಯೋ ಅದನ್ನು ಇವರು ತಿಳಿದಿದ್ದಾರೆ ಅಂತ ಅವರಿಗೆ ಜ್ಞಾನ ಮುಖಾಂತರ ಜ್ಞಾನ ಎಂಬತಕ್ಕಂಥದ್ದನ್ನು ಹೇಳದಂತೆ ಆಯಿತು. ಅದು ಕೂಡ ಅರ್ಥ ನಿಶ್ಚಯವನ್ನು ಮಾಡಿಕೊಡುತ್ತೆ ಅಂತ ಸಿದ್ಧವಾಗುತ್ತೆ. ವಾಚೋ ಗೋಚರತಾ ಜ್ಞಾನೇಪಿ ಅರ್ಥಸತ್ತಾ ಯಥೇಯತೆ ಜ್ಞಾನಗೋಚರತಾ ಜ್ಞಾನೇಪಿ ಅರ್ಥಸತ್ತಾ ತಥೇಯತಾಂ ನ ಚೇಶ್ಚಾರಾಂಶ್ಚಾರಯಂತೋ ನೃಪಾಶ್ಚ ಸ್ಯುರಕೋವಿದಾಃ. ಹೀಗೆ ಹಿಂದಿನವರ ಮಾತು ಎಂಬತಕ್ಕಂಥದ್ದು ನಮಗೆ ಆ ವಸ್ತುವನ್ನು ನಿರ್ಣಯ ಮಾಡಿಕೊಳ್ಳಿಕ್ಕೆ ಕಾರಣವಾಗುತ್ತೆ. ಯಾಕೆ ಪೂರ್ವಿಕರ ಮಾತು ಹೀಗಿದೆ ಅಂತಿದೆ. ಹೀಗೆ ಪೂರ್ವಿಕರ ಮಾತು ಹೀಗಿದೆ ಎಂಬುದಾಗಿ ಮಾತಿನ ಮೂಲಕ ನಾವು ವಸ್ತುವನ್ನು ನಿರ್ಣಯ ಮಾಡಿಕೊಳ್ತೇವೋ ಹಾಗೆ ಜ್ಞಾನದ ಮೂಲಕವೂ ಕೂಡ ವಸ್ತುವನ್ನು ನಿರ್ಣಯ ಮಾಡಲಿಕ್ಕೆ ಬರುತ್ತೆ ಅಂತ. ಸಾಕ್ಷಿ ಎಂಬತಕ್ಕಂಥದ್ದು ಯಾವ ರೀತಿಯಲ್ಲಿ ವಸ್ತುವನ್ನು ನಿರ್ಣಯ ಮಾಡುತ್ತೆ? ಜ್ಞಾನದ ಮೂಲಕ. ಅದು ಕೇಳ್ತಾರೆ, ಮಾತಿನ ಮೂಲಕ ವಸ್ತು ಎಂಬತಕ್ಕಂಥದ್ದು ನಿರ್ಣಯ ಆಗುತ್ತೆ ಅಂತಾದರೆ ಜ್ಞಾನದ ಮೂಲಕ ವಸ್ತು ಎಂಬತಕ್ಕಂಥದ್ದು ಯಾಕೆ ನಿರ್ಣಯ ಆಗಬಾರ್ದು? ಜ್ಞಾನದ ಮೂಲಕ ಒಂದು ವೇಳೆ ವಸ್ತು ನಿರ್ಣಯ ಆಗಲ್ಲ ಅಂತಾದರೆ ರಾಜರಿಗೆಲ್ಲ ವಿಷಯ ಎಂಬತಕ್ಕಂಥದ್ದು ತಿಳಿಯದೇ ಹೋಗಬೇಕಾಗಿತ್ತು. ಇವತ್ತೆಲ್ಲ ಪಾಕಿಸ್ತಾನದವರು ಯಾವಾಗ ಎಲ್ಲಿ ಬಾಂಬ್ ಹಾಕಬೇಕು ಅಂತ ಎಲ್ಲ ಹುನ್ನಾರ ಮಾಡಿದ್ದಾರೆ ಅಂತ ಯಾರು ತಿಳಿಸ್ಕೊಡ್ತಾರೆ? ನಮಗೆ ಗೂಢಚಾರ ತಿಳಿಸ್ಕೊಡ್ತಾರೆ. ಹಾಗಾದರೆ ಪ್ರಧಾನಮಂತ್ರಿ ಅಥವಾ ಉಳಿದ ರಾಜ್ಯದಲ್ಲಿ ಮಂತ್ರಿಗಳೆಲ್ಲ ಅವರು ಯಾರ ಮೂಲಕ ತಿಳ್ಕೊಳ್ತಾರೆ? ಗೂಢಚಾರರ ಮೂಲಕ ತಿಳ್ಕೊಳ್ತಾರೆ. ಹಾಗಾದರೆ ನೇರವಾಗಿ ರಾಜಕಾರಣಿಗಳಿಗೆ ಇಂತಹ ವಿಷಯಗಳು ತಿಳಿದಿಲ್ಲ. ಯಾವುದರಿಂದ ತಿಳಿಯುತ್ತೆ? ಗೂಢಚಾರರ ಮೂಲಕ ತಿಳಿಯುತ್ತೆ. ಆದರೆ ಗೂಢಚಾರರ ಮೂಲಕ ತಿಳಿದಂಥ ವಿಷಯದಲ್ಲಿ ಪ್ರಾಮಾಣ್ಯ ಎಂಬತಕ್ಕಂಥದ್ದು, ಅರ್ಥಸತ್ತ ಎಂಬತಕ್ಕಂಥದ್ದು ಆಗದೆ ಹೋಗಬೇಕಾದೀತು. ನೋಡಿ, ಲೌಕಿಕವಾದ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ. ನಚೇಚ್ಚಾರಾಂಶ್ಚಾರಯಂತಹ ನೃಪಾಶ್ಚ ಸ್ಯುರಕೋವಿದಾಃ. ಲೋಕದ ಎಲ್ಲ ವಾರ್ತೆಗಳನ್ನು ಗೂಢಚಾರರ ಮೂಲಕ ರಾಜರು ತಿಳ್ಕೊಳ್ತಾರೆ. ಈಗಿನ ಕಾಲದಲ್ಲಿ ರಾಜಕಾರಣಿಗಳು ತಿಳ್ಕೊಳ್ತಾರೆ. ಆದರೆ ಆ ರಾಜಕಾರಣಿಗಳಿಗೆ ಗೂಢಚಾರರ ಮೂಲಕ ತಿಳಿದಿದ್ದಲ್ವಾ, ನೇರವಾಗಿ ತಿಳಿದಿಲ್ಲ. ಹಾಗೆ ಈ ನೇರವಾಗಿ ತಿಳಿದಿಲ್ಲ ಅಂತಾದರೆ ಅದು ವಸ್ತುವಿನ ಸತ್ವವನ್ನು ನಿರ್ಣಯ ಮಾಡಲ್ಲ ಅಂತಾದರೆ ಗೂಢಚಾರರ ಮೂಲಕ ತಿಳಿದಿದ್ದು ಅವರಿಗೆ ತಿಳಿದಿಲ್ಲ ಅಂತ ಆಗಬೇಕಾಗಿತ್ತು. ಸಾಕ್ಷಿ ಎಂಬತಕ್ಕಂಥದ್ದು ನೇರವಾಗಿ ವಸ್ತುವನ್ನು ವಿಷೀಕರಿಸೋದಿಲ್ಲ, ಜ್ಞಾನದ ಮೂಲಕ ಅದು ವಸ್ತುವನ್ನು ಗ್ರಹಿಸ್ತಾ ಇದೆ. ಹಾಗೆ ರಾಜನು ಕೂಡ ನೇರವಾಗಿ ಯಾವುದನ್ನು ತಿಳಿದಿಲ್ಲ, ಗೂಢಚಾರರ ಮೂಲಕ ತಿಳಿತಾ ಇದ್ದಾನೆ. ಸಾಕ್ಷಿ ಜ್ಞಾನದ ಮೂಲಕ ತಿಳಿದಿದ್ದನ್ನು ಅದು ವಸ್ತುವಿನ ಸತ್ವವನ್ನು ನಿರ್ಣಯ ಮಾಡಲ್ಲ ಅಂತಾದರೆ ರಾಜನು ಕೂಡ ಗೂಢಚಾರರ ಮೂಲಕ ಏನು ತಿಳಿದಿದ್ದಾನೆ ಅದನ್ನು ನಿರ್ಣಯ ಮಾಡಬಾರ್ದಾಗಿತ್ತು. ಮಾಡ್ತಾನೋ ಇಲ್ವೋ? ಹಾಗಾದರೆ ಗೂಢಚಾರರ ಮೂಲಕ ತಿಳಿದು ಇಂತಹ ಅನರ್ಥ ನಡಿಬಾರ್ದು ಅಂತ ಅದಕ್ಕೆ ಬೇಕಾದಂತಹ ಪ್ರೊಟೆಕ್ಷನ್ ಕೊಡ್ತಾನವನು, ಕೊಡಬಾರ್ದಾಗಿತ್ತು. ಯಾಕೆ? ಅವನಿಗೆ ತಿಳಿದೇ ಇಲ್ವಲ್ಲ. ಅದಕ್ಕೆ ಹೇಳ್ತಾರೆ, ಗೂಢಚಾರರ ಮೂಲಕ ರಾಜರು ತಿಳಿದದ್ದು ಅವರಿಗೆ ಅಕೋವಿದಾಹ, ಅವರು ತಿಳಿದಿಲ್ಲ, ಅಜ್ಞಾನಿಗಳು ಅಂತ ಆಗಬೇಕಾಗಿತ್ತು. ಹಾಗಾಗುತ್ತಾ? ಇಲ್ಲ. ಹಾಗೇ ಇಲ್ಲಿಯೂ ಕೂಡ ಜ್ಞಾನದ ಮೂಲಕ ತಿಳಿದಿದೆ ಸಾಕ್ಷಿ ಅಂತಂದರೆ ಆ ಸಾಕ್ಷಿ ವಸ್ತುವಿನ ಸ್ವರೂಪವನ್ನು ನಿರ್ಣಯ ಮಾಡುತ್ತೆ. ಅದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಹೇಗೆ ಲೋಕದಲ್ಲಿ ಅಥವಾ ವೇದಗಳಲ್ಲಿ ಋಷಿಗಳ ಮೂಲಕ ತಿಳಿದದ್ದು ಅರ್ಥ ನಿರ್ಣಯವನ್ನು ಮಾಡಿಕೊಡುತ್ತೋ ಹಾಗೆ ಜ್ಞಾನದ ಮೂಲಕ ತಿಳಿದಿರುವಂಥ ಸಾಕ್ಷಿ ವಸ್ತುವಿನ ನಿರ್ಣಯವನ್ನು ಮಾಡಿಕೊಡುತ್ತೆ. ಇಲ್ಲಿರೋದು ಜ್ಞಾನ ಇದಲ್ಲ, ಇನ್ನೊಂದರ ಮುಖಾಂತರ ಬಂದದ್ದು ಅನ್ನೋದು ಅಷ್ಟೇ ವಿಷಯ. ಇನ್ನೊಂದರ ಮುಖಾಂತರ ಬಂದದ್ದನ್ನು ಸಾಕ್ಷಿ ನಿರ್ಣಯ ಮಾಡೋದು ಹೇಗೆ ಅಂತ ಪ್ರಶ್ನೆ.
ಜಡವೋ ಚೇತನವೋ ಎನ್ನುವ ಪ್ರಶ್ನೆ ಅಲ್ಲ, ಇನ್ನೊಬ್ಬರ ಮುಖಾಂತರ ಬಂದದ್ದು ಅಂತ. ಅಲ್ಲಿಯೂ ಕೂಡ ಆ ವ್ಯಕ್ತಿ ಚೇತನನಾಗಿರಬಹುದು. ಆ ವ್ಯಕ್ತಿಯಿಂದ ತಿಳಿದ ಜ್ಞಾನ ಇದೆಯಲ್ಲ, ವ್ಯಕ್ತಿಗೇನು ಜ್ಞಾನ ಬಂದಿದೆಯಲ್ಲ, ಅದೇನಾಗಿದೆ? ಜಡವೇ. ವ್ಯಕ್ತಿ ಅವನೇನು ಜ್ಞಾನ ಪಡೆದಿದ್ದಾನೆ, ಆ ಜ್ಞಾನ ಏನಾಗಿದೆ? ಜಡವೇ ಆಗಿದೆ. ಅವನ ಮಾತು ಏನಾಗಿದೆ? ಜಡವೇ ಆಗಿದೆ. ಅದರಿಂದ ಮಾತು ಅಥವಾ ಆ ಜ್ಞಾನ ಎಲ್ಲವೂ ಕೂಡ ಜಡವೇ ಆಗಿದೆ. ಅದರಿಂದ ಜಡವಾದದ್ದಕ್ಕೆ ಏನಿದೆ? ವ್ಯಕ್ತಿ ಮಾತ್ರ ಚೇತನ, ಉಳಿದಿದ್ದೆಲ್ಲವೂ ಜಡವೇ. ಗೂಢಚಾರ. ರಹಸ್ಯವಾದ್ದನ್ನು ತಿಳಿಲಿಕ್ಕೋಸ್ಕರ ನೇಮಕ ಮಾಡಿರ್ತಕ್ಕಂತಹ ವ್ಯಕ್ತಿಗಳು. ವಾಚೋ ಗೋಚರತಾ ಜ್ಞಾನೆ ಅಪಿ, ಜ್ಞಾನಿಗಳ ಮಾತಿನಿಂದ ತಿಳಿದಂತಹ ವಿಷಯ ಎಂಬುದಾಗಿ ನಮಗೆ ತಿಳಿದರೂ ಅರ್ಥಸತ್ತಾ, ವಸ್ತುವಿನ ಸತ್ವವು ಯಥಾ ಯಾವ ರೀತಿಯಲ್ಲಿ ಈಯತೆ ನಿರ್ಣಯ ಮಾಡಲ್ಪಡ್ತಾ ಇದೆಯೋ ತಥಾ ಹಾಗೆಯೇ ಜ್ಞಾನಗೋಚರತಾ ಜ್ಞಾನೇಪಿ, ಅಯಂಘಟಃ ಎಂಬತಕ್ಕಂಥ ಜ್ಞಾನಕ್ಕೆ ಘಟವು ವಿಷಯವಾಗಿದೆ ಎಂಬುದಾಗಿ ಸಾಕ್ಷಿಯಿಂದ ಜ್ಞಾನ ಬಂದಾಗಲೂ ಅರ್ಥಸತ್ತ, ವಸ್ತುವು ಸತ್ಯವಾಗಿದೆ ಎಂಬತಕ್ಕಂಥದ್ದು ಈಯತಾಂ ನಿರ್ಣಯ ಮಾಡಲ್ಪಡಲಿ. ನಚೇತ್, ಒಂದು ವೇಳೆ ಇನ್ನೊಬ್ಬರ ಜ್ಞಾನಕ್ಕೆ ವಿಷಯವಾಗಿರ್ತಕ್ಕಂಥದ್ದು ಆದ್ದರಿಂದ ವಸ್ತು ಎಂಬತಕ್ಕಂಥದ್ದು ನಿಶ್ಚಯ ಆಗೋದಿಲ್ಲ ಅಂತ ಹೇಳೋದು ಅಂತಾದರೆ, ಚಾರಾನ್ ಗೂಢಚಾರರನ್ನು ಚಾರಯಂತಹ ಗೂಢಚರ್ಯೆಗೋಸ್ಕರ ಕಳಿಸ್ಕೊಡ್ತಕ್ಕಂತಹ ನೃಪಾಶ್ಚ ರಾಜರು ಕೂಡ ಅಕೋವಿದಾಹ ತಿಳಿದವರಲ್ಲ ಎಂಬುದಾಗಿ ಆಗಬೇಕಾದೀತು, ಸ್ಯುಹು ಆಗಬೇಕಾದೀತು. ವಾಚೋ ಗೋಚರತಾ ಜ್ಞಾನೇಪಿ, ಜ್ಞಾನಿಗಳ ಮಾತಿನಿಂದ ತಿಳಿದಂತಹ ವಿಷಯಗಳು ನಮಗೆ ತಿಳಿದರೂ ಕೂಡ ಯಥಾ ಯಾವ ರೀತಿಯಲ್ಲಿ ಅರ್ಥಸತ್ತ, ವಸ್ತು ಇದೆ ಎಂಬತಕ್ಕಂತಹ ವಸ್ತುವಿನ ಅಸ್ತಿತ್ವವು ಈಯತೆ ತಿಳಿಯಲ್ಪಡ್ತಾ ನಿರ್ಣಯ ಮಾಡಲ್ಪಡ್ತಾ ಇದೆಯೋ ಹಾಗೆ ತಥಾ ಹಾಗೆಯೇ ಜ್ಞಾನ ಗೋಚರತಾ ಜ್ಞಾನೇಪಿ, ಜ್ಞಾನಕ್ಕೆ ವಿಷಯವಾಗಿರ್ತಕ್ಕಂತಹ ಘಟಾದಿಗಳನ್ನು ಸಾಕ್ಷಿಯು ಜ್ಞಾನದ ಮೂಲಕ ವಿಷಯಕರಿಸ್ತಾ ಇದ್ದರೂ ಕೂಡ ಸತ್ತ ಅರ್ಥಸತ್ತ ಘಟಾದಿಗಳು ಸತ್ತಾಗಿದೆ ಎಂಬುದಾಗಿ ಈ ಯಥಾ ನಿರ್ಣಯ ಮಾಡಲ್ಪಡಲಿ. ನಚೇತ್, ಒಂದು ವೇಳೆ ಜ್ಞಾನದ ಮುಖಾಂತರ ಸಾಕ್ಷಿಯು ವಸ್ತುವನ್ನು ನಿರ್ಣಯ ಮಾಡುವುದರಿಂದ ಆ ಸಾಕ್ಷಿ ನಿರ್ಣಯ ಮಾಡಿದ್ದು ಸರಿಯಲ್ಲ ಅಂತ ಹೇಳೋದು ಅಂತಾದರೆ ಆಗ ಚಾರಾನ್ ಗೂಢಚಾರರನ್ನು ಚಾರಯಂತಹ ಗೂಢಚರ್ಯ ಕೆಲಸಕ್ಕೆ ನೇಮಕ ಮಾಡುವಂತಹ ನೃಪಾಶ್ಚ ರಾಜರಾದರು ಅಕೋವಿದಾಹ ವಿಷಯವನ್ನು ತಿಳಿದೇ ಇರತಕ್ಕಂಥವರು ಸ್ಯುಹು ಆಗಬೇಕಾದೀತು. ತಥಾ ಚ ಪೂರ್ವೇಷಾಂ ವಾಚಃ ಗೋಚರತಾ ಜ್ಞಾನೇಪಿ ತದರ್ಥಸತ್ತಾ ಯಥಾ ಈಯತೆ ನಿರ್ಣೀಯತೆ ತಥಾ ಪ್ರಕೃತೇಪಿ ಪೂರ್ವಜ್ಞಾನಗೋಚರಃ ಅಯಂ ಅರ್ಥಃ ಇತಿ ಜ್ಞಾನೇಪಿ ಅರ್ಥಸತ್ತಾ ಜ್ಞಾಯತಾಮಿತಿ ಸಂಬಂಧಃ ಅಂತ ವಾಕ್ಯಕ್ಕೆ ಹೇಗೆ ಅನ್ವಯ ಅಂತ ಅದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಪೂರ್ವೇಷಾಂ ವಾಚಃ, ಪೂರ್ವಿಕರ ಮಾತು, ತದುಕ್ತಂ ಋಷಿನಾ ಎಂಬುದಾಗಿ ವೇದವೇ ಹೇಳಿದೆ. ಅದರಿಂದ ಆ ಪ್ರಾಚೀನ ಜ್ಞಾನಿಗಳ ಮಾತು ಅದು ವಾಚಃ ಗೋಚರತಾ ಜ್ಞಾನೇಪಿ, ಆ ಮಾತಿಗೆ ವಿಷಯವಾಗಿರ್ತಕ್ಕಂಥದ್ದು ಯಾವುದೋ ಅದು ನಮ್ಮಿಂದ ತಿಳಿಯಲ್ಪಟ್ಟಾಗ ತದರ್ಥಸತ್ತ ಯಥಾ ಈಯತ್, ಆ ವಸ್ತು ಎಂಬತಕ್ಕಂಥದ್ದು ಆ ವಸ್ತುವೇ ಆಗಿದೆ, ಅದು ಸತ್ತಾಗಿದೆ ಎಂಬುದಾಗಿ ಹೇಗೆ ನಿರ್ಣಯ ಮಾಡ್ತೇವೋ, ನಾವು ಹೇಳ್ತೇವೆ ಯಾರನ್ನ ಕೆಳಗಡೆ ಏನೋ ಶಬ್ದ ಆಗ್ತಾಯಿದೆ ಏನು ನೋಡು ಅಂತ, ಅವಾಗ ಅವ್ನು ನೋಡ್ಕೊಂಡು ಬಂದು ಹೇಳ್ತಾನೆ ಇದು ದಿವಸ ಮನೆಯಲ್ಲಿ ನಡೆಯುವಂಥದ್ದು, ಏನೋ ಹೊರಗಡೆ ಶಬ್ದ ಆಯಿತು ನೋಡು ಅಂತ ಯಾರೋ ನೋಡಿ ಬಂದು ಹೇಳ್ತಾರೆ, ಅದನ್ನು ನಾವು ನಿರ್ಣಯ ಮಾಡ್ತೀವೋ ಇಲ್ವೋ? ನಾವು ನೋಡಿಲ್ಲ, ಹಾಗೆ ನಿರ್ಣಯ ಮಾಡದೇ ಇರಬೇಕಾಗಿತ್ತು. ಹಾಗಾದರೆ ಅಲ್ಲಿ ಮಾತಿನಿಂದ ವಿಷಯ ಎಂಬತಕ್ಕಂಥದ್ದು, ಇನ್ನೊಬ್ಬರ ಮಾತಿನಿಂದ ವಿಷಯ ಎಂಬತಕ್ಕಂಥದ್ದು ತಿಳಿದು ಬಂದರೂ ಕೂಡ ನಾವು ಆ ವಿಷಯ ಸತ್ಯ ಎಂಬುದಾಗಿ ನಾವು ನಿರ್ಣಯ ಮಾಡ್ತೇವೆ ಅಂತ. ತಥಾ ಪ್ರಕೃತೇಪಿ, ಹಾಗೆ ಸಾಕ್ಷಿಯೂ ಕೂಡ ಹೇಗೆ ಪೂರ್ವಜ್ಞಾನ ಗೋಚರ ಅಯಮರ್ಥ ಇತಿ, ಅಯಂಘಟಃ ಎಂಬತಕ್ಕಂತಹ ಜ್ಞಾನ ಮೊದಲು ಬಂದಿದೆ,
ಆ ಜ್ಞಾನಕ್ಕೆ ಘಟ ಎಂಬತಕ್ಕಂಥದ್ದು ವಿಷಯ ಆಗಿದೆ. ಆ ಘಟ ವಿಷಯವಾಗಿರ್ತಕ್ಕಂಥ ಜ್ಞಾನವನ್ನು ಸಾಕ್ಷಿ ಗ್ರಹಿಸ್ತಾ ಇದೆ. ಆದ್ದರಿಂದ ಆ ಸಾಕ್ಷಿ ಎಂಬತಕ್ಕಂಥದ್ದು ಅರ್ಥ ನಿಶ್ಚಯವನ್ನು ಮಾಡುತ್ತೆ. ಇದು ಘಟ ಆಗಿದೆ ಎಂಬುದಾಗಿ ಸಾಕ್ಷಿ ನಿರ್ಣಯ ಮಾಡುತ್ತೆ ಅಂತ. ರಾಜನೀತ್ಯ ಬಾಧಕಾಂತರಂಚಾಹ, ರಾಜನೀತಿಯ ಮೂಲಕ ನೀವು ಜ್ಞಾನದ ಮೂಲಕ ಸಾಕ್ಷಿ ಎಂಬತಕ್ಕಂಥದ್ದು ವಸ್ತುವಿನ ಸತ್ವವನ್ನು ನಿರ್ಣಯ ಮಾಡುತ್ತೆ ಅಂತ ಒಪ್ಕೊಳ್ಳಿಲ್ಲ ಅಂತಾದರೆ ಬಾಧಕವನ್ನು ಹೇಳ್ತಾ ಇದ್ದಾರೆ. ಅನ್ಯೋಪನೀತತೆಯ ಭಾನಂ ಅರ್ಥಸತ್ತಾ ನಿಶ್ಚಾಯಕಂ ನ ಚೇತ್, ಇನ್ನೊಬ್ಬರ ಮೂಲಕ ಬಂದಿರತಕ್ಕಂತಹ ನಮಗೆ ವಸ್ತುವಿನ ಜ್ಞಾನ ಅದು ವಸ್ತುವಿನ ಅಸ್ತಿತ್ವವನ್ನು ನಿರ್ಣಯ ಮಾಡಿಕೊಡೋದಿಲ್ಲ ಅಂತಾದರೆ, ನೀತತೆಯ ಅಂದರೆ ಇನ್ನೊಂದರ ಮೂಲಕ ಭಾನಂ ನಮಗೇನು ಜ್ಞಾನ ಬಂದಿದೆ ಅದು ಅರ್ಥಸತ್ತಾ ನಿಶ್ಚಾಯಕಂ ನ, ವಸ್ತು ಹೀಗೇ ಇದೆ ಎಂಬುದಾಗಿ ನಿರ್ಣಯ ಮಾಡಿಕೊಡೋದಿಲ್ಲ ಅಂತಾದರೆ ಆಗ ತತ್ತದ್ದೇಶೀಯ ವಾರ್ತಾ ವಿಜ್ಞಾನಾಯ ಚಾರಾನ್, ಆಯಾ ದೇಶದಲ್ಲಿ ಏನೇನು ನಡೀತಾ ಇದೆ, ದೇಶ ಅಂದರೆ ಪ್ರದೇಶ ಅಂತ ಅರ್ಥ, ಆಯಾ ಪ್ರದೇಶಗಳಲ್ಲಿ ಏನೇನು ನಡೀತಾ ಇದೆ ಎಂಬುದಾಗಿ ತಿಳ್ಕೊಳ್ಳಿಕ್ಕೋಸ್ಕರ ಚಾರಾನ್, ಅದಕ್ಕೆ ಗೂಢಪುರುಷಾನ್, ರಹಸ್ಯವಾದ ವಿಷಯವನ್ನು ತಿಳಿಯುವಂತಹ ವ್ಯಕ್ತಿಗಳನ್ನು, ಧನಂ ದತ್ವಾ ಚಾರಯಂತಹ, ಸಂಬಳ ಕೊಟ್ಟು ಅವರನ್ನು ರಹಸ್ಯವಾದ ವಿಷಯವನ್ನು ತಿಳಿಯುವಂಥ ಕೆಲಸದಲ್ಲಿ ತೊಡಗಿಸ್ತಾ ಇದ್ದಾರೆ, ನಿಯಮನ ಮಾಡ್ತಾ ಇದ್ದಾರೆ. ಅಂತಹ ನೃಪಾಹ ರಾಜರು ಅಕೋವಿದಾಹ ಸ್ಯುಹು, ಅವರು ತಿಳಿಯದೇ ಇರತಕ್ಕಂಥ ವ್ಯಕ್ತಿಗಳು ಅಂತ ಆಗಬೇಕಾಗಿತ್ತು, ಅದರ ಜ್ಞಾನ ಇಲ್ಲ ಅಂತ ಆಗಬೇಕಾದೀತು. ಹೌದು, ರಾಜ ಸಾಕ್ಷಿ, ಸಾಕ್ಷಿ ಗೂಢಚಾರ ಹೇಳ್ತಕ್ಕಂಥ ವಿಷಯ ಘಟಪಟಾದಿಗಳು. ತೇಷಾಂ ಚಾರಮುಖೇನೈವ ತತ್ತದ್ದೇಶ ವೃತ್ತಾಂತ ಜ್ಞಾನಾತ್, ಯಾರು ರಾಜರಿದ್ದಾರೋ ಅವರಿಗೆ ಗೂಢಚಾರರ ಮೂಲಕವೇ ಆಯಾ ವಸ್ತುವಿನ ಆಯಾ ಪ್ರದೇಶದಲ್ಲಿ ನಡೆದಿರತಕ್ಕಂತಹ ವಿಷಯಗಳ ಜ್ಞಾನ ಅವರಿಗೆ ಬರುತ್ತೆ. ನೇರವಾಗಿ ಅವರೇ ಹೋಗಿ ಆಯಾ ಪ್ರದೇಶದಲ್ಲಿ ಏನನ್ನು ತಿಳಿಯೋದಿಲ್ಲ. ಅಂದರೆ ನೇರವಾಗಿ ರಾಜನಿಗೆ ಆಯಾ ಪ್ರದೇಶಗಳ ವೃತ್ತಾಂತದ ಜ್ಞಾನ ಇಲ್ಲ. ಹಾಗೆ ಸಾಕ್ಷಿಗೂ ಕೂಡ ನೇರವಾಗಿ ಬಾಹ್ಯ ವಸ್ತುಗಳ ಜ್ಞಾನ ಇಲ್ಲ. ರಾಜ ಗೂಢಚಾರರ ಮೂಲಕ ತಿಳಿತಾನೆ, ಹಾಗೆ ಸಾಕ್ಷಿಯು ಕೂಡ ಜ್ಞಾನದ ಮೂಲಕ ತಿಳಿಯುತ್ತೆ ಅಂತ. ಇಲ್ಲೂ ಕೂಡ ದೂರವಾದ ವಸ್ತುವನ್ನು ಅಲ್ಲ, ಇಲ್ಲಿ ದೂರವಾಗಿರ್ತಕ್ಕಂಥ ವಸ್ತು ಜ್ಞಾನ ಎಂಬತಕ್ಕಂಥದ್ದು ಬಂತು. ಬಂದಾಗ ಅಲ್ಲಿ ದೂರಸ್ಥತ್ವ ದೋಷ ಇದೆ, ಆದ್ದರಿಂದ ಸಾಕ್ಷಿ ಪ್ರಾಮಾಣ್ಯ ಗ್ರಹಣ ಮಾಡಲಿಲ್ಲ. ಆದರೆ ಅಲ್ಲಿ ಹತ್ತಿರ ಹೋದಾಗ ಆವಾಗ ನಮಗೆ ಪರೀಕ್ಷೆ ಮಾಡಿದಾಗ ಆ ದೋಷ ಹೋಯಿತು. ದೋಷ ಹೋದದ್ದರಿಂದ ಸಾಕ್ಷಿ ಪ್ರಾಮಾಣ್ಯವನ್ನು ಗ್ರಹಣ ಮಾಡುತ್ತೆ. ದೂರಸ್ಥ ವಸ್ತು ವಿಷಯಕ ಜ್ಞಾನ ಬಂದಾಗ ಅಲ್ಲಿ ಸಾಕ್ಷಿ ಎಂಬತಕ್ಕಂಥದ್ದು ಪ್ರಾಮಾಣ್ಯವನ್ನು ಗ್ರಹಣ ಮಾಡಲ್ಲ. ಪುಸ್ತಕ ದೂರ ಇಟ್ಟದಾಗ ಸಣ್ಣ ಕಾಣಿಸುತ್ತೆ, ಹಾಗಾದರೆ ಪುಸ್ತಕದ ಆ ಅಳತೆ ಎಷ್ಟು ಸಣ್ಣದಾಗಿದೆ ಅಂತ ಸಾಕ್ಷಿ ಗ್ರಹಣ ಮಾಡಲ್ಲ. ಹತ್ತಿರ ಹೋದಾಗ ಅದನ್ನು ಸರಿಯಾಗಿ ಪರೀಕ್ಷೆ ಮಾಡಿ ನೋಡಿದಾಗ ಅವಾಗೆ ಸಾಕ್ಷಿ ಗೊತ್ತು, ದೂರದಲ್ಲಿದ್ದಾಗ ವಸ್ತುವಿನ ಅಳತೆ ಎಂಬತಕ್ಕಂಥದ್ದು ತಪ್ಪಾಗಿರುತ್ತೆ ಅಂತ ಸಾಕ್ಷಿಗೆ ಗೊತ್ತು. ದೂರದಲ್ಲಿದೆ ಅಂತ ಗೊತ್ತಾಗುತ್ತಲ್ಲ ಅದಕ್ಕೆ. ಹಾಂ, ಆ ದೂರ ಎಂಬತಕ್ಕಂಥದ್ದು ಸಾಕ್ಷಿ ಗ್ರಹಣ ಮಾಡ್ತಾ ಇದೆ, ಆದ್ದರಿಂದಾಗಿ ಅಲ್ಲಿ ನಿರ್ಣಯ ಮಾಡಲ್ಲ. ವಸ್ತುವಿಗೆ ಜ್ಞಾನಕ್ಕೆ ಸನ್ನಿಕರ್ಷ ಅಂದ್ರೇನು? ಹಾಂ, ಹೌದು. ಜ್ಞಾನ ಬರಲೇ ಇಲ್ಲ ಅಂತಾದರೆ ಸಾಕ್ಷಿ ಕೆಲಸ ಮಾಡೋದೇ ಇಲ್ಲ. ಯಾವ ವಸ್ತುವಿನ ಜ್ಞಾನ ಬಂದಿದೆಯೋ ಆ ಜ್ಞಾನದ ಮೂಲಕವೇ ಸಾಕ್ಷಿ ಕೆಲಸ ಮಾಡೋದು. ಆದ್ದರಿಂದ ವಸ್ತುವನ್ನು ಗ್ರಹಣ ಮಾಡುತ್ತೆ ಅಂತಂದರೆ ಸಾಕ್ಷಿ ಜ್ಞಾನದ ಮೂಲಕವೇ. ಜ್ಞಾನವೇ ಬರಲಿಲ್ಲ ಅಂತಾದರೆ ಆಗ ಆ ವಸ್ತುವಿನ ಬಗ್ಗೆ ಸಾಕ್ಷಿ ಏನೂ ಹೇಳಲ್ಲ. ಹೇಗೆ ಗೊತ್ತಾಗುತ್ತೆ? ನೀವು ನೋಡಲೇ ಇಲ್ಲ ಅಂತಂದರೆ? ಅದೇ ಇನ್ನೊಬ್ಬರು ಹೇಳಿದ್ರೆ ಅದೇ ಇಲ್ಲ.
ಹಾಗೆದೇ ಹೇಳ್ತಾ ಇರೋದು. ಮಾತಿನ ಮೂಲಕ ನಮಗೆ ತಿಳ್ಕೊಳ್ಳಿಕ್ಕಾಗತ್ತೆ, ಅದನ್ನೇ ಹೇಳ್ತಾ ಇರೋದು. ನಾವು ನೋಡಬೇಕು ಅಂತಿಲ್ಲ, ನೋಡದಿದ್ದರೂ ಕೂಡ ಮಾತಿನ ಮೂಲಕ ತಿಳಿದಿದ್ದೀವಿ ಅಂತಂದರೆ ನಮಗೆ ನಿಶ್ಚಯ ಆಗುತ್ತೆ. ಹಾಗೆ ಸಾಕ್ಷಿಯು ನೇರವಾಗಿ ನೋಡಬೇಕಾಗಿಲ್ಲ, ಜ್ಞಾನದ ಮೂಲಕ ಸಾಕ್ಷಿ ತಿಳಿದಿದೆ ಅಂತಂದರೆ ಆ ವಸ್ತು ಅದು ಸತ್ತಾಗಿದೆ ಅಂತ ನಿರ್ಣಯ ಆಗುತ್ತೆ ಅಂತ ಹೇಳಿದ್ರು. ಅಲ್ಲಿ ಮಾತಿನ ಮೂಲಕ ಹೇಗೋ ಹಾಗೆ ಇಲ್ಲಿ ಸಾಕ್ಷಿಗೆ ಜ್ಞಾನದ ಮೂಲಕ ಅಂತ ಹೇಳ್ತಾರೆ. ಜ್ಞಾನವೇ ಬರಲಿಲ್ಲ ಅಂತಾದರೆ ಸಾಕ್ಷಿ ಎಂಬತಕ್ಕಂಥದ್ದು ವಸ್ತುವನ್ನು ಗ್ರಹಿಸೋದೇ ಇಲ್ಲ. ಇದ್ದೇ ಇದೆ. ಕೆಲಸ ಮಾಡುತ್ತೆ. ಕಣ್ಣು ನೋಡ್ತು ಅಂತಂದರೆ ಜ್ಞಾನ ಬಂತು. ಈ ಜ್ಞಾನ ಬಂತು ಅಂತ ಸಾಕ್ಷಿ ಗ್ರಹಿಸಿದೆ. ಆದ್ದರಿಂದ ಇದು ಪುಸ್ತಕ ಅಂತ ನಾವು ಓದಲಿಕ್ಕೆ ತಗೊಂಡು ಓದಲಿಕ್ಕೆಲ್ಲ ಪ್ರವೃತ್ತಿ ಮಾಡ್ತೇವೆ. ಹಾಗಾದರೆ ಇದು ನೋಡಿದ್ರಿಂದ ಪುಸ್ತಕ ಜ್ಞಾನ ಬಂತು. ಈ ವಸ್ತು ಪುಸ್ತಕವೇ ಆಗಿದೆ ಅಂತ ಸಾಕ್ಷಿ ಗ್ರಹಣ ಮಾಡುತ್ತೆ. ಆವಾಗ ಪುಸ್ತಕವನ್ನು ತೊಗೊಂಡು ನಮ್ಗೆ ಓದಲಿಕ್ಕಾಗುತ್ತೆ. ಅಂದರೆ ಇದು ಕಣ್ಣಿನಿಂದ ಬಂದದ್ದು. ಹಾಗೆ ಶಬ್ದ ಕೇಳ್ತೇವೆ, ಕಾಫಿ ರೆಡಿಯಾಗಿದೆ, ಆವಾಗ ಕೂಡಲೇ ಹೋಗ್ತೇವೆ ನಾವು. ಅದರ ನಿರ್ಣಯವಾಯ್ತು, ಅದು ನಿಶ್ಚಯ ಆಯಿತು, ಅಲ್ಲಿ ಸಂದೇಹ ಇಲ್ಲ, ನಿಶ್ಚಯ ಆಯ್ತಲ್ಲಿ. ಅದನ್ನು ಶಬ್ದದ ಜ್ಞಾನ ಬಂತು, ಅದು ನಿರ್ಣಯ, ಅದು ಸಾಕ್ಷಿ. ಅಲ್ಲಿ ಸ್ಮೆಲ್ ಬಂತು ಅಂದರೆ ಅದು ಕೂಡ ಆಗುತ್ತೆ, ರುಚಿ ಇದರ ನಿರ್ಣಯ ಆಗುತ್ತೆ. ಹೀಗೆ ಆ ಜ್ಞಾನದ ಮೂಲಕವೇ ಸಾಕ್ಷಿ ಎಂಬತಕ್ಕಂಥದ್ದು ವಸ್ತುವನ್ನು ನಿರ್ಣಯ ಮಾಡೋದು. ಅದು ಜ್ಞಾನ. ವಾಸನೆ ಅನ್ನೋದು ಒಂದು ಜ್ಞಾನ, ಶಬ್ದದ ಜ್ಞಾನ ಬಂದದ್ದು ಒಂದು ಜ್ಞಾನ, ರುಚಿ ಜ್ಞಾನವೂ ಜ್ಞಾನ. ಅದರ ಮೂಲಕ ಸಾಕ್ಷಿ ಎಂಬತಕ್ಕಂಥದ್ದು ಆ ವಸ್ತುವನ್ನು ಗ್ರಹಣ ಮಾಡುತ್ತೆ. ಅದರಿಂದ ಜ್ಞಾನದ ಮೂಲಕವೇ ಸಾಕ್ಷಿ ಗ್ರಹಣ ಮಾಡೋದು. ಹಾಂ, ಅದಕ್ಕೆ ಹೇಳಿದ್ದು, ಎಲ್ಲಿ ದೋಷ ಎಂಬತಕ್ಕಂಥದ್ದು ಇರುತ್ತೋ ಅಂಥ ಕಡೆಯಲ್ಲಿ ಗೂಢಚಾರರ ಮಾತು ಅಪ್ರಮಾಣ ಆಗಿರುತ್ತೆ. ಇಲ್ಲಿಯೂ ಕೂಡ ಎಲ್ಲಿ ದೋಷ ಇರುತ್ತೋ ಅಂಥ ಕಡೆಯಲ್ಲಿ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಇರಲ್ಲ. ಆಗ ಸಾಕ್ಷಿ ಎಂಬತಕ್ಕಂಥದ್ದು ಅದು ಪ್ರಾಮಾಣ್ಯವನ್ನು ಗ್ರಹಣ ಮಾಡಿರಲ್ಲ. ದೋಷ ಇದ್ದಲ್ಲಿ, ಈಗ ಇದಂ ರಹಿತಂ ಜ್ಞಾನ ಬಂತು, ಇದಂ ರಹಿತಂ ಎಂಬಲ್ಲಿ ದೋಷ ಇದೆ, ಶುಕ್ತಿಯನ್ನು ನೋಡಿ ರಹಿತ ಜ್ಞಾನ ಬಂದಿರೋದು. ಸಾಕ್ಷಿ ಏನು ಮಾಡಿರುತ್ತೆ, ಇದನ್ನು ಜ್ಞಾನ ಅಂತ ಅಷ್ಟೇ ಗ್ರಹಣ ಮಾಡಿರುತ್ತೆ, ಶುಕ್ತಿಯನ್ನು ಗ್ರಹಣ ಮಾಡಿರಲ್ಲ. ಯಾಕೆ, ಅಲ್ಲಿ ದೋಷ ಇದೆ ಎಂಬತಕ್ಕಂಥ ಸಾಕ್ಷಿಗೆ ಗೊತ್ತು. ಸಾಕ್ಷಿ ಗೊತ್ತಿರೋದ್ರಿಂದಾಗಿ ಸಾಕ್ಷಿ ಏನು ಮಾಡುತ್ತೆ, ಪ್ರಾಮಾಣ್ಯ ಜ್ಞಾನ ಎಂಬತಕ್ಕಂಥನ್ನು ಗ್ರಹಣ ಮಾಡಿರುತ್ತೆ. ಆ ಜ್ಞಾನದ ವಸ್ತು, ಜ್ಞಾನಕ್ಕೆ ವಿಷಯವಾದ ವಸ್ತು ಇದೆಯಲ್ಲ, ಅದರ ಅಸ್ತಿತ್ವವನ್ನು ಗ್ರಹಣ ಮಾಡಿರಲ್ಲ. ಅದೇ ಅವನ ದೋಷ ಇದೆಯಲ್ಲ, ಹಾಗಾದರೆ ಅವನಲ್ಲಿ ದೋಷ ಇದೆಯಲ್ಲ. ಹಾಂ, ಅದೇ ಸುಳ್ಳು ಹೇಳ್ತಾನೆ ಅಂತಂದರೆ, ಸುಳ್ಳು ಹೇಳ್ತಾನೆ ಅಂದರೆ ಏನರ್ಥ, ಸುಳ್ಳು ಹೇಳ್ತಾನೆ ಅಂದರೆ ಏನರ್ಥ, ಆ ವಸ್ತು ಹಾಗಿಲ್ಲ ಅಂತ ಅರ್ಥ. ಅದೇ ಹೇಳಿ, ಆಗ 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 ಅವನಲ್ಲಿ ದೋಷ ಇದೆ ಅಂತ ಆಯ್ತಲ್ಲ, ಅವನಲ್ಲಿ ದೋಷ. ಹಾಂ, ಅವನು ಪಡೆದ ಜ್ಞಾನದಲ್ಲಿ ದೋಷ ಇಲ್ಲದೆ ಇರ್ಬೋದು. ಈಗ ರಾಜನಿಗೆ ಜ್ಞಾನ ಬರುತ್ತಲ್ಲ, ರಾಜನಿಗೆ ಜ್ಞಾನ ಬರೋದು ಯಾವುದರಿಂದ, ಇವನ ಮಾತಿನಿಂದ. ಹಾಗಾದರೆ ಇವನಲ್ಲಿ ದೋಷ ಇದೆಯಲ್ಲ, ಆದ್ದರಿಂದ ರಾಜನಿಗೆ ತಪ್ಪು ಜ್ಞಾನ ಬರುತ್ತೆ. ರಾಜನಿಗೆ ತಪ್ಪು ಜ್ಞಾನ ಬರಲಿಕ್ಕೆ ಇವನಲ್ಲಿರ್ತಕ್ಕಂಥ ದೋಷ ಕಾರಣ ಆಯಿತು. ಹಾಂ, ಅದೇ ದೋಷ, ಅನುತತ್ವಾದಿಗಳು ದೋಷ. ಹೌದು, ರಾಜ ಅದರ ಮೇಲೆ ಆ್ಯಕ್ಷನ್ ತಗೊಳ್ತಾನೆ. ಆದ್ದರಿಂದ ರಾಜನಿಗೆ ತಪ್ಪು ಜ್ಞಾನ ಇತ್ತು, ಅದರಿಂದಾಗಿ ಅವನು ತಪ್ಪಾಗಿ ಡಿಸಿಷನ್ ತಗೊಂಡ. ಮನಸ್ಸಲ್ಲಿ ಅದೇನು ಅಪ್ರಮಾಣ
ಯಾವುದು? ಸಾಕ್ಷಿ ಕೂಡ ದೋಷ ಇದ್ದರೆ ಅಲ್ಲಿ ಮಾಡಲ್ಲ. ಹಾಂ, ಹಾಗೆ ಗೂಢಚಾರನಲ್ಲಿ ದೋಷ ಇದ್ದರೆ ಆಯಿತು. ಅದಕ್ಕೆ ಹೇಳಿದ್ದು ಇಲ್ಲಿ ಹಾಂ, ಸಾಕ್ಷಿ ಅನ್ನೋದು ರಾಜ. ಹಾಂ, ಅದನ್ನು ಅಲ್ಲಿ ಹೇಳ್ತಾ ಇರೋದು. ಹಾಂ, ಹೌದು. ಸಾಕ್ಷಿ ಸ್ಥಾನದಲ್ಲಿ ರಾಜ, ಗೂಢಚಾರನ ಸ್ಥಾನದಲ್ಲಿ ಜ್ಞಾನ ಅಂತಕ್ಕಂಥದ್ದಿದ್ದು. ಹಾಂ, ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ, ಅದನ್ನೇ ಸೂಕ್ಷ್ಮವಾದ್ದನ್ನು ಹೇಳ್ತಾ ಇದ್ದಾರೆ. ಹಾಂ, ನಾವೇನು ಮಾಡಬೇಕಾಗಿಲ್ಲ, ಅದಾಗಿರುತ್ತೆ. ನಾವೇನು ಮಾಡಬೇಕಾಗಿಲ್ಲ, ಅದಾಗಿರುತ್ತೆ. ಅದನ್ನು ಯಾವ ರೀತಿ ಅಂತ ನಾವು ವಿಚಾರ ಮಾಡಿ ತಿಳ್ಕೊಬೇಕಷ್ಟೇ, ಏನಾಗಿದೆ ಅಂತ. ಇದೆಲ್ಲ ನಡೆದೋಗಿದೆ, ಹೌದು, ನಡೀತಾ ಇರುತ್ತೆ ಪ್ರತಿ ದಿವಸ. ಆದರೆ ಅದು ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕಷ್ಟೆ. ನಾವು ತಿಳ್ಕೊಂಡಿದ್ದೇ ನಡೆಯುತ್ತೆ ಅಂತಲ್ಲ, ನಡೆಯುತ್ತೆ. ಹಾಂ, ಅದನ್ನು ನಾವು ಯಾವ ರೀತಿಯಲ್ಲಿ ವಿವೇಚನೆಯಿಂದ ವಿಮರ್ಶೆ ಮಾಡಿ ತಿಳ್ಕೊಳ್ಬೇಕು ಅದನ್ನು ಹೇಳ್ತಾರೆ. ಹಾಂ, ಚಾರಾನ್. ಹಾಂ, ಚಾರ ಅಂದರೆ ಗೂಢಚಾರರು ಅಂತ. ತೇಷಾಂ ಚಾರಮುಖೇನೈವ ತತ್ತದ್ದೇಶವೃತ್ತಾಂತ ಜ್ಞಾನಾತ್. ರಾಜರಿಗೆ ಗೂಢಚಾರರ ಮೂಲಕವೇ ಆಯಾ ಪ್ರದೇಶಗಳ ವೃತ್ತಾಂತ ಜ್ಞಾನ ಎಂಬತಕ್ಕಂಥದ್ದು ಬರುತ್ತೆ. ಸ್ವಾತಂತ್ರ್ಯೇಣ ತಜ್ಞಾನ ಅಭಾವಾತ್. ರಾಜ ನೇರವಾಗಿ ಅವನು ಆ ವಿಷಯವನ್ನು ತಿಳಿದಿಲ್ಲ. ಅನ್ಯೋಪಸರ್ಜನತೆಯ ಜ್ಞಾನಸ್ಯ ಅಪ್ರಯೋಜಕತ್ವೇ. ಇನ್ನೊಬ್ಬರ ಮೂಲಕ ತಿಳಿದಿರ್ತಕ್ಕಂಥ ಜ್ಞಾನ ಅದು ಪ್ರಯೋಜಕ ಅಲ್ಲ ಅಂತ ಹೇಳೋದು ಅಂತಾದರೆ, ಚಾರಾಂಚಾರಯಂತಹ ನೃಪಾಃ ಕಥಂ ಕೋವಿದಾಃ ಸ್ಯುಃ. ಅದರಿಂದ ಗೂಢಚಾರರನ್ನು ನೇಮಕ ಮಾಡ್ತಕ್ಕಂತಹ ರಾಜರುಗಳು ಅವರು ಎಲ್ಲವನ್ನೂ ತಿಳಿದವರು ಹೇಗೆ ಆಗ್ತಾರೆ? ಯಾಕೆ ಜ್ಞಾನದ ಮೂಲಕ ಬಂದಿರತಕ್ಕಂಥದ್ದು ಪ್ರಯೋಜನಕ್ಕೆ ಬರಲ್ಲ ಅಂತಾದರೆ ರಾಜರಿಗೆ ಗೂಢಚಾರರ ಮೂಲಕ ಬಂದ ಜ್ಞಾನ ಅದು ಜ್ಞಾನ ಅಲ್ಲ ಅಂತಾಯಿತು. ಅದರಿಂದಾಗಿ ಅವರು ಎಲ್ಲ ಪ್ರದೇಶದ ವೃತ್ತಾಂತವನ್ನು ತಿಳಿದವರು ಅಂತ ಹೇಗಾಗಲಿಕ್ಕೆ ಆಗ್ತಾಯಿತ್ತು. ಅದರಿಂದ ಇನ್ನೊಬ್ಬರ ಮೂಲಕ ಬಂದದ್ದು ಅದನ್ನು ರಾಜ ಸರ್ವಜ್ಞ, ಪ್ರದೇಶದ ವೃತ್ತಾಂತವನ್ನು ತಿಳಿದವನು ಅಂತ ಹೆಂಗೆ ಹೇಳ್ತೇವೋ ಹಾಗೆ ಜ್ಞಾನದ ಮೂಲಕ ಸಾಕ್ಷಿ ಎಂಬತಕ್ಕಂಥದ್ದು ವಸ್ತುವನ್ನು ಗ್ರಹಿಸಿದರೂ ಕೂಡ ಸಾಕ್ಷಿ ವಸ್ತುವನ್ನು ಗ್ರಹಿಸಿದೆ ಅಂತಲೇ ಹೇಳಬೇಕು. ಲೋಕದಲ್ಲಿ ಏನು ಹೇಳ್ತಾರೆ ರಾಜರೆಲ್ಲ? ನಮ್ಗೆ ಆ ವಿಷಯ ಗೊತ್ತು ಅಂತಲೇ ಹೇಳ್ತಾರೆ. ಹಾಂ, ಹೌದು. ಅದು ಏನು ಡಿಸಿಷನ್ ತೊಗೊಳ್ತಾರಲ್ಲ ಅದು ಹೆಂಗೆ ಗೊತ್ತು ಅಂದರೆ ನಂಗೆ ಗೊತ್ತು ಅಂತ ಹೇಳ್ತಾರೆ. ಹೆಂಗೆ ಗೊತ್ತು ಅಂತ ಗೂಢಚಾರರ ಮೂಲಕ ಅಂತ ಹೇಳಲ್ಲ, ನಂಗೆ ಗೊತ್ತು ಅಂತ ಹೇಳ್ತಾರೆ. ಹಾಗಾದ್ರೆ ನೇರವಾಗಿ ಗೊತ್ತು ಅಂತ ಅರ್ಥ. ಅದಕ್ಕೆ ನೇರವಾಗಿ ಗೊತ್ತು ಅಂತ ಅರ್ಥ ಅಲ್ಲ. ಅದಾಗಿ ಗೂಢಚಾರರ ಮೂಲಕ ತಿಳಿದಿದ್ದರೂ ಕೂಡ ನೇರವಾಗಿ ತಿಳಿದಿದೆ ಅಂತ ಹೇಗೆ ಅರ್ಥ ಮಾಡ್ತೇವೋ ಹಾಗೆ ಜ್ಞಾನದ ಮೂಲಕ ವಸ್ತುವನ್ನು ಸಾಕ್ಷಿ ಗ್ರಹಿಸಿದರೂ ಕೂಡ ಅದು ವಸ್ತುವಿನ ಸತ್ವವನ್ನು ನಿರ್ಣಯ ಮಾಡಿ ಇದೆ ಅಂತಲೇ ಅರ್ಥ. ನಿರ್ದೋಷ ತತ್ತದ್ವಾಕ್ಯರೂಪ ಚರಮ ಪ್ರಮಾಣೆ ಆಶ್ವಾಸಶ್ಚೇತ್ ನಿರ್ದೋಷ ಪ್ರತ್ಯಕ್ಷರೂಪ ಪ್ರಥಮ ಪ್ರಮಾಣೇಪಿ ಕುತೋ ನಾಶ್ವಾಸಃ ಅತಃ ಯತ್ಕಿಂಚಿದೇತತ್ ಅಂತ. ನಿರ್ದುಷ್ಟವಾಗಿರ್ತಕ್ಕಂತಹ ತತ್ತದ್ವಾಕ್ಯ ಎಂಬತಕ್ಕಂತಹ ಆ ಕೊನೆ ಪ್ರಮಾಣ ಅದರಲ್ಲಿ ನಿಮಗೆ ಆಶ್ವಾಸ ಇದೆ ಅಂತ ಹೇಳೋದು ಅಂತಾದರೆ ದೋಷರಹಿತವಾದದ್ದು ಎರಡೂ ಸಮಾನ. ವಾಕ್ಯದಲ್ಲೂ ದೋಷ ಇರಬಾರ್ದು, ಹಾಗೆ ಇಲ್ಲಿ ಬಂದಿರತಕ್ಕಂಥ ಜ್ಞಾನದಲ್ಲಿ ಕೂಡ ದೋಷ ಇಲ್ಲ. ವಾಕ್ಯದಲ್ಲಿ ದೋಷ ಎಂಬತಕ್ಕಂಥದ್ದು ಇಲ್ಲ. ಹಾಗಾದರೆ ದೋಷ ಇಲ್ಲದೇ ಇರತಕ್ಕಂತಹ ಆ ಕೊನೆಯ ಪ್ರಮಾಣದಲ್ಲಿ ನಿಮಗೆ ವಿಶ್ವಾಸ ಇದೆ ಅಂತ ಹೇಳೋದು ಅಂತಾದರೆ ಹಾಗೆ ಆ ನಿರ್ದೋಷ ಪ್ರತ್ಯಕ್ಷ ರೂಪ ಪ್ರಥಮ ಪ್ರಮಾಣ. ಈಗ ಇದಂ ಪುಸ್ತಕ ಜ್ಞಾನ ಬಂತು, ಇದು ಮೊದಲು ಬಂದದ್ದು. ಆದರೆ ಈ ಬಂದಿರತಕ್ಕಂಥ ಜ್ಞಾನದಲ್ಲಿ ದೋಷ ಇಲ್ಲ. ಹಾಗಾದರೆ ಮೊದಲು ಬಂದಿರತಕ್ಕಂತಹ ಈ ಜ್ಞಾನ ಯಾಕೆ ಪ್ರಮಾಣ ಆಗಬಾರ್ದು ಅಂತ ಕೇಳ್ತೇವೆ. ಕುತೋನ ಆಶ್ವಾಸ. ಅದರಿಂದ ಅಯಂ ಘಟಃ ಜ್ಞಾನ ಬಂದಿದೆ, ಇದಂ ಪುಸ್ತಕಮಂತ ಮೊದಲು ಜ್ಞಾನ ಬಂದಿದೆ ಅಂತಂದರೆ ಈ ಜ್ಞಾನ ಎಂಬತಕ್ಕಂಥದ್ದು ವಿಶ್ವಾಸಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು. ಈ ಜ್ಞಾನ ಘಟವನ್ನು ವಿಷೀಕರಿಸ್ತಾ ಇದೆ.
ಆ ಜ್ಞಾನದ ಮೂಲಕ ಸಾಕ್ಷಿ ಘಟವನ್ನು ವಿಷೀಕರಿಸ್ತಾ ಇದೆ. ಆದ್ದರಿಂದ ಆ ಸಾಕ್ಷಿ ಎಂಬತಕ್ಕಂಥದ್ದು ವಸ್ತುವಿನಲ್ಲಿ ಸತ್ವವನ್ನು ನಿರ್ಣಯ ಮಾಡಿ ಕೊಡುತ್ತೆ. ಅದಕ್ಕೆ ಹಿಂದೆ ಹೇಳಿದ್ರಲ್ಲ, ಇತಿ ಶುಶ್ರುಮ ಪೂರ್ವೇಶಾಂ ಅಂತ ಜ್ಞಾನಿಗಳು ಹೇಳಿರ್ತಕ್ಕಂತಹ ವಾಕ್ಯ. ಆ ವಾಕ್ಯದಿಂದ ನಾವು ಈ ವಿಷಯ ಹೀಗೆ ಅಂತ ನಿರ್ಣಯ ಮಾಡ್ತೇವೆ. ಕಿಂಚೇದಂ ನಿರ್ಣಯೀತಿ ಪ್ರೋಕ್ತೇರ್ಥೇ ಸತ್ವನಿರ್ಣಯಃ ಅಸ್ತ್ಯೇವ ನಿಕಟಸ್ಥೇಷು ಧೀಶ್ಚ ನಿಶ್ಚಯ ರೂಪಿಣಿ. ಅದಕ್ಕೆ ಅವರೇನು ಹೇಳ್ತಾರೆ ಅಂದರೆ, ಎಲ್ಲಿ ಜ್ಞಾನ ಎಂಬತಕ್ಕಂಥದ್ದು ನಿಶ್ಚಯವಾಗಿರುತ್ತೋ ಆ ನಿಶ್ಚಯವಾಗಿರ್ತಕ್ಕಂತಹ ಜ್ಞಾನಕ್ಕೆ ಯಾವುದು ವಿಷಯವಾಗಿದೆಯೋ ಅಂಥದ್ದನ್ನು ವಿಷಯೀಕರಿಸ್ತಕ್ಕಂಥ ಸಾಕ್ಷಿ ಅದು ಅರ್ಥವನ್ನು ನಿರ್ಣಯ ಮಾಡಿಕೊಡುತ್ತೆ. ಜ್ಞಾನದಲ್ಲಿ ವಸ್ತು ಎಂಬತಕ್ಕಂಥದ್ದು ಗೃಹೀತವಾಗಿರಬೇಕು. ಆ ಜ್ಞಾನ ಎಂಬತಕ್ಕಂಥದ್ದು ಆ ವಸ್ತುವನ್ನು ಯಥಾರ್ಥವಾಗಿ ಗ್ರಹಣ ಮಾಡಿರಬೇಕು. ಅಂತಹ ಜ್ಞಾನ ಗ್ರಹಣ ಮಾಡಿರ್ತಕ್ಕಂತಹ ವಸ್ತುವನ್ನು ವಿಷಯೀಕರಿಸ್ತಕ್ಕಂತಹ ಜ್ಞಾನವನ್ನು ಸಾಕ್ಷಿ ವಿಷಯೀಕರಿಸ್ತಾ ಇದೆ. ಆ ಸಾಕ್ಷಿ ವಿಷಯೀಕರಿಸಿರ್ತಕ್ಕಂಥದ್ದು ಕೂಡ ಅದು ಸತ್ಯವೇ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ, ವಸ್ತು ನಿರ್ಣೀತವಾಗಿದೆ ಅಂತ ಆ ವಸ್ತುವಿನ ಅಸ್ತಿತ್ವ ನಿರ್ಧಾರ ಆಗುತ್ತೆ. ನಾವು ಹೇಳ್ತೇವೆ ಈ ಜ್ಞಾನವು ಈ ವಸ್ತು ನಿರ್ಣಯ ಆಗಿದೆ ಅಂತ. ನನಗೆ ಈ ವಸ್ತುವಿನ ಜ್ಞಾನದ ಮೂಲಕ ಈ ವಸ್ತು ನಿರ್ಣಯ ಆಗಿದೆ ಅಂತ ಹೇಳ್ತೇವೆ. ಈ ವಸ್ತು ನಿರ್ಣಯ ಆಗಿದೆ ಅಂದರೆ ಅರ್ಥ ಘಟ ಘಟವೇ ಆಗಿದೆ ಅಂತ ಅರ್ಥ. ಪುಸ್ತಕ ಪುಸ್ತಕವಾಗಿದೆ ಎಂಬುದಾಗಿ ಈ ರೀತಿಯಾಗಿರ್ತಕ್ಕಂತಹ ಅದರ ಅಸ್ತಿತ್ವ ಎಂಬತಕ್ಕಂಥದ್ದು ನಿರ್ಧಾರವಾಗುತ್ತೆ. ಆದರೆ ಹತ್ತಿರದಲ್ಲಿರ್ತಕ್ಕಂತಹ ವಸ್ತುವಿನ ಜ್ಞಾನ ಬಂದಾಗ, ಇದು ಪುಸ್ತಕ ಅಂತ ಹತ್ತಿರದಲ್ಲಿ ನೋಡ್ತಾ ಇದ್ದೇವೆ, ಈ ಪುಸ್ತಕದ ಜ್ಞಾನ ಬಂದಾಗ ಅಲ್ಲಿ ಆ ಜ್ಞಾನ ಎಂಬತಕ್ಕಂಥದ್ದು ಏನಾಗಿರುತ್ತೆ, ಅದು ನಿಶ್ಚಯಾತ್ಮಕವೇ ಆಗಿರುತ್ತೆ. ಹತ್ತಿರದಲ್ಲಿರ್ತಕ್ಕಂಥ ವಸ್ತುವಿನ ಜ್ಞಾನ ಬಂದಿದೆ ಅಂತಾದರೆ ಅಲ್ಲಿ ಯಾವ ರೀತಿಯಾದ ಸಂದೇಹವೂ ಇರೋದೇ ಇಲ್ಲ. ಒಂದು ಹತ್ತಿರದಲ್ಲಿರ್ತಕ್ಕಂತಹ ವಸ್ತುವಿನ ಜ್ಞಾನ ಬಂದಾಗ ಆ ಜ್ಞಾನ ಎಂಬತಕ್ಕಂಥದ್ದು ದೃಢವಾಗಿರುತ್ತೆ, ಅದು ನಿಶ್ಚಯವಾಗಿರುತ್ತೆ, ನಿಶ್ಚಯಾತ್ಮಕವಾಗಿರುತ್ತೆ. ಅಂದರೆ ನಿಶ್ಚಯಾತ್ಮಕವಾಗಿರ್ತಕ್ಕಂತಹ ಜ್ಞಾನ, ಆ ಜ್ಞಾನಕ್ಕೆ ವಿಷಯವಾದದ್ದು ಯಾವುದೋ ಆ ವಸ್ತುವನ್ನು ಸಾಕ್ಷಿ ಜ್ಞಾನದ ಮೂಲಕ ಆ ವಸ್ತು ಅದೇ ಆಗಿದೆ ಎಂಬುದಾಗಿ ನಿರ್ಣಯ ಮಾಡಿಕೊಡುತ್ತೆ. ಕಿಂಚ ಅಲ್ಲದೇನೆ ಇದಂ ಈ ವಸ್ತುವು ನಿರ್ಣಯಿಸಲ್ಪಟ್ಟಿದೆ ಇತಿ ಈ ರೀತಿಯಾಗಿ ಪ್ರೋಕ್ತೆ ಹೇಳಿದಾಗ ಸತ್ವನಿರ್ಣಯ ಆ ವಸ್ತುವಿನ ನಿಶ್ಚಯವು ಅಸ್ತ್ಯೇವ ಆಗಿಯೇ ಇರುತ್ತದೆ. ನಿಕಟಸ್ಥೇಷು ಹತ್ತಿರದಲ್ಲಿರುವಂತಹ ಪದಾರ್ಥಗಳಲ್ಲಿ ನಿಶ್ಚಯ ರೂಪಿಣಿ ನಿರ್ಣಯ ರೂಪವಾಗಿರ್ತಕ್ಕಂತಹ ಧೀಶ್ಚ ಜ್ಞಾನವು ಅಸ್ತ್ಯೇವ ಇದ್ದೇ ಇದೆ. ಕಿಂಚ ಅಲ್ಲದೆ ಇದಂ ಇದು ನಿಶ್ಚಯ ಮಾಡಲ್ಪಟ್ಟಿದೆ ಇತಿ ಈ ರೀತಿಯಾಗಿ ಪ್ರೋಕ್ತೆ ಹೇಳಿದಾಗ ಸತ್ವನಿರ್ಣಯ ವಸ್ತುವಿನ ನಿರ್ಣಯವು ಅಸ್ತ್ಯೇವ ಆಗಿಯೇ ಇರುತ್ತದೆ. ನಿಕಟಸ್ಥೇಷು ಹತ್ತಿರದಲ್ಲಿರುವಂತಹ ಪದಾರ್ಥಗಳಲ್ಲಿ ನಿಶ್ಚಯರೂಪಿಣಿ ನಿರ್ಣಯಾತ್ಮಕವಾಗಿರ್ತಕ್ಕಂತಹ ಧೀಶ್ಚ ಜ್ಞಾನವೂ ಕೂಡ ಅಸ್ತ್ಯೇವ ಇದ್ದೇ ಇದೆ ಅಂತ. ದೃಢಜ್ಞಾನ ಉಪನೀತೆ ಅರ್ಥೆ ಅರ್ಥಸತ್ತಾ ನಿಶ್ಚಯೋಪಿ ಅಸ್ತಿ ಇತ್ಯೇತತ್ ಅನುಭವಾರೂಢಂ ಕರೋತಿ ಅಂತ. ಯಾವ ಜ್ಞಾನ ಎಂಬತಕ್ಕಂಥದ್ದು ನಿಶ್ಚಯಾತ್ಮಕವಾಗಿದೆಯೋ ಆ ಜ್ಞಾನಕ್ಕೆ ವಿಷಯವಾಗಿರ್ತಕ್ಕಂಥದ್ದು, ಆ ಜ್ಞಾನದ ಮೂಲಕ ಗ್ರಹಿಸಿರ್ತಕ್ಕಂತಹ ವಸ್ತು, ಆ ವಸ್ತು ಎಂಬತಕ್ಕಂಥದ್ದು ಹಾಗೇ ಇರುತ್ತೆ ಎಂಬತಕ್ಕಂಥದ್ದಕ್ಕೆ ನಮಗೆ ಅನುಭವಕ್ಕೆ ಬರುವಂತೆ ಮಾಡ್ತಾ ಇದ್ದಾರೆ. ಜ್ಞಾನ ನಿಶ್ಚಯಾತ್ಮಕವಾದದ್ದು, ನಿಶ್ಚಯಾತ್ಮಕವಾದಂಥ ಜ್ಞಾನದಲ್ಲಿ ಯಾವುದು ವಿಷಯವಾಗಿದೆಯೋ ಆ ವಸ್ತು ಎಂಬತಕ್ಕಂಥದ್ದು ಅದೇ ರೀತಿಯಲ್ಲಿ ಇರುತ್ತೆ, ಆ ವಸ್ತುವಿನ ಸತ್ವ ಹಾಗೇ ಇರುತ್ತೆ ಎಂಬತಕ್ಕಂತಹ ವಿಷಯವನ್ನು ನಮಗೆ ಅನುಭವಕ್ಕೆ ಬರುವ ಹಾಗೆ ಹೇಳ್ತಾ ಇದ್ದಾರೆ. ಕಿಂಚ ಅಂತ ಇದಂ ಏವಂ ನಿರ್ಣಯಿ
ಇದು ಹೀಗೆ ನಿರ್ಣಯಿಸಲ್ಪಟ್ಟಿದೆ, ಅಂದರೆ ಇದು ಪುಸ್ತಕ ಎಂಬುದಾಗಿ ನಿರ್ಣಯಿಸಲ್ಪಟ್ಟಿದೆ ಅಂತ ಹೇಳಿದಾಗ ನಿರ್ಣಿತಮಿತಿ ಪ್ರೋಕ್ತೆ ಸತಿ, ನಿರ್ಣಯಿಸಲ್ಪಟ್ಟಿದೆ ಅಂತ ಹೇಳಿದಾಗ ಏನಾಗುತ್ತೆ? ಅರ್ಥೇ ಸತ್ವನಿರ್ಣಯ, ಅರ್ಥಾತ್ ಅರ್ಥಸತ್ತಾ ನಿರ್ಣಯ. ಈ ವಸ್ತು ಪುಸ್ತಕ ಆಗಿದೆ ಎಂಬುದಾಗಿ ಇದು ಪುಸ್ತಕ ಎಂಬತಕ್ಕಂಥ ನಿರ್ಣಯ ಹಾಗೇ ಆಗುತ್ತೆ. ಇದು ಈ ಜ್ಞಾನವು ನಿಶ್ಚಯ ಮಾಡಲ್ಪಟ್ಟಿದೆ ಅಂತ ಹೇಳಿದಾಗ ಆ ನಿಶ್ಚಯಾತ್ಮಕವಾದಂಥ ಜ್ಞಾನಕ್ಕೆ ವಿಷಯವಾಗಿರ್ತಕ್ಕಂಥ ವಸ್ತು ಎಂಬತಕ್ಕಂಥದ್ದು ವಸ್ತು ಅದೇ ಆಗಿದೆ ಎಂಬುದಾಗಿ ತೀರ್ಮಾನ ಆಗುತ್ತೆ. ಅಸ್ತ್ಯೇವ ಇತ್ಯನೇನ ಅನ್ಯಥಾ ಸವ್ಯಾಹತಿ ಇತಿ ದ್ಯೋತಯತಿ. ಅವರು ಈ ವಸ್ತು ಇದೇ ಆಗಿದೆ ಅಂತ ಹೇಳ್ತಾರೆ. ಜ್ಞಾನ ಎಂಬತಕ್ಕಂಥದ್ದು ಈ ವಸ್ತುವನ್ನು ಹೀಗೆ ಅಂತ ನಿರ್ಣಯ ಮಾಡಿದೆ ಅಂತ. ಹಾಗಾದರೆ ಜ್ಞಾನವು ಇದೇ ರೀತಿ ಈ ವಸ್ತು ಇದೆ ಅಂತ ನಿರ್ಣಯ ಮಾಡಿದೆ ಅಂತಂದಾಗ ವಸ್ತು ಆ ರೀತಿಯಲ್ಲಿ ಇಲ್ಲ ಅಂತಾದರೆ ಏನಾಗುತ್ತೆ? ಇದೇ ರೀತಿಯಲ್ಲಿ ಆ ವಸ್ತುವನ್ನು ನಿರ್ಣಯ ಮಾಡಿದೆ ಅಂತ ಹೇಳ್ತೇವೆ, ಆದರೆ ಆ ವಸ್ತು ಆ ರೀತಿಯಲ್ಲಿ ಇಲ್ಲ ಅಂತ ಹೇಳಿದ್ರೆ ವಿರೋಧ ಎಂಬತಕ್ಕಂಥದ್ದು ಬರುತ್ತೆ, ಸವ್ಯಾಹತಿ ಎಂಬತಕ್ಕಂಥದ್ದು ಬರುತ್ತೆ. ನಿಕಟಸ್ಥೇಷು ಪದಾರ್ಥೇಷು ಅಂದರೆ ಹತ್ತಿರದಲ್ಲಿರ್ತಕ್ಕಂತಹ ಪದಾರ್ಥಗಳ ವಿಷಯದಲ್ಲಿ ನಿಶ್ಚಯ ರೂಪಿಣಿ ಅಂದರೆ ಏನರ್ಥ? ಇದಮಿತ್ತಮೇವ ಅಂತ, ಇದು ಪುಸ್ತಕವೇ ಆಗಿದೆ. ಹತ್ತಿರದಲ್ಲಿ ನೋಡಿದಾಗ ಇದು ಪುಸ್ತಕವೇ ಆಗಿದೆ. ಇತಿ ನಿಶ್ಚಯ ರೂಪಿಣಿ ಧೀಶ್ಚ, ನಿಶ್ಚಯಾತ್ಮಕವಂಥ ಜ್ಞಾನ ಇದ್ದೇ ಇದೆ. ಹಾಗಾದರೆ ನಿಶ್ಚಯಾತ್ಮಕವಾದ ಜ್ಞಾನಕ್ಕೆ ವಿಷಯವಾಗಿರ್ತಕ್ಕಂಥ ವಸ್ತು ಅದರ ಸತ್ವ ನಿರ್ಣಯ ಆಗಿರುತ್ತೆ. ಹತ್ತಿರದಲ್ಲಿರ್ತಕ್ಕಂತಹ ವಸ್ತುವಿನ ಜ್ಞಾನ ಎಂಬತಕ್ಕಂಥದ್ದು ನಿಶ್ಚಯಾತ್ಮಕವೇ ಆಗಿರುತ್ತೆ. ಆದ್ದರಿಂದಾಗಿ ಅದರ ವಿಷಯವಾದ ವಸ್ತುವಿನಲ್ಲಿ ಸತ್ವ ಎಂಬತಕ್ಕಂಥದ್ದು ನಿಶ್ಚಯ ಆಗುತ್ತೆ. ಧೀಶ್ಚೈತಿ ಕ್ರಿಯಾವೃತ್ತಿಯ ಯೋಜನಾ, ಆವೃತ್ತಿ ಮಾಡಿಕೊಂಡು ಅನ್ವಯ ಮಾಡಿಕೊಳ್ಬೇಕು. ಅಥೋ ವಿನಿಶ್ಚಿತೋರ್ಥೋಯಂ ಇತ್ಯನುವ್ಯವಸಾಯವಾನ್ ಅರ್ಥಸತ್ತಾರೂಪಮೇವ ತತ್ಪ್ರಾಮಾಣ್ಯಂಚ ನಿರ್ಣಯೇತ್. ಅದರಿಂದ ಈ ವಸ್ತು ನಿಶ್ಚಿತವಾಗಿದೆ ಎಂಬುದಾಗಿ ಯಾರಿಗೆ ಅನುವ್ಯವಸಾಯ ಎಂಬತಕ್ಕಂಥದ್ದು ಬಂದಿದೆಯೋ ಅಂತಹ ಅನುವ್ಯವಸಾಯದಿಂದ ಆ ಜ್ಞಾನಕ್ಕೆ ಯಾವುದು ವಿಷಯವಾಗಿದೆಯೋ ಆ ವಸ್ತು ಎಂಬತಕ್ಕಂಥದ್ದು ಅದು ಆ ವಸ್ತುವೇ ಆಗಿದೆ ಎಂಬುದಾಗಿ ನಿರ್ಣಯ ಆಗುತ್ತೆ. ಯಾವ ಜೀವನಿಗೆ ಅನುವ್ಯವಸಾಯ ಎಂಬತಕ್ಕಂಥದ್ದು ಬಂದಿದೆಯೋ, ಅನುವ್ಯವಸಾಯ ಅಂತಂದರೆ ಜ್ಞಾನದ ಜ್ಞಾನ, ಅಯಂಘಟಃ ಎಂಬತಕ್ಕಂಥ ಜ್ಞಾನ, ಅನಂತರದಲ್ಲಿ ಘಟಜ್ಞಾನವಾನಹಂ ಎಂಬುದಾಗಿ ಇದು ಅನುವ್ಯವಸಾಯ ಎಂಬತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂತಹ ಅನುವ್ಯವಸಾಯ ಎಂಬತಕ್ಕಂಥದ್ದು ಯಾರಿಗೆ ಬಂದಿದೆಯೋ ಅಂತಹ ವ್ಯಕ್ತಿಗೆ ಅನುವ್ಯವಸಾಯ ಬಂದಿದ್ದರಿಂದಲೇ ಘಟಜ್ಞಾನವಾನಹಂ ಎಂಬತಕ್ಕಂತಹ ಅನುವ್ಯವಸಾಯ ಎಂಬತಕ್ಕಂಥದ್ದು ಬಂದಿದೆ. ಆದ್ದರಿಂದಲೇ ಅವನಿಗೆ ಜ್ಞಾನ, ಘಟಜ್ಞಾನ ಬಂದಿದೆಯಲ್ಲ, ಆ ಘಟಜ್ಞಾನಕ್ಕೆ ವಿಷಯ ಯಾವುದು? ಘಟ. ಆ ಘಟ ಎಂಬತಕ್ಕಂಥದ್ದು ಅಲ್ಲಿದೆ, ಅದು ಪ್ರಮಾಣ ಎಂಬುದಾಗಿ ನಿರ್ಣಯ ಆಗುತ್ತೆ. ಹಾಗಾದರೆ ಜ್ಞಾನ ಎಂಬತಕ್ಕಂಥದ್ದು ವಸ್ತುವನ್ನು ಗ್ರಹಣ ಮಾಡಿರುತ್ತೆ. ಆ ವಸ್ತು ಇದೇ ಆಗಿದೆ ಎಂಬತಕ್ಕಂತಹ ನಿಶ್ಚಯ ಎಂಬತಕ್ಕಂಥದ್ದು ಅದು ಅನುವ್ಯವಸಾಯ ಎಂಬತಕ್ಕಂಥದ್ದು ಬಂದಿದೆ ಅಂತಾದರೆ ಆಗ ಆ ವಸ್ತುವೇ ಆಗಿದೆ ಎಂಬುದಾಗಿ ನಿರ್ಣಯ ಮಾಡಲಿಕ್ಕೆ ಬರುತ್ತೆ. ವ್ಯವಸಾಯ ಅಂತಂದರೆ ಜ್ಞಾನ, ಅನುವ್ಯವಸಾಯ ಅಂದರೆ ಜ್ಞಾನದ ಜ್ಞಾನ. ಅಯಂಘಟಃ ಎಂಬತಕ್ಕಂಥದ್ದು ಜ್ಞಾನ, ಘಟಜ್ಞಾನವಾನಹಂ ಎಂಬತಕ್ಕಂಥದ್ದು ಅನುವ್ಯವಸಾಯ. ಜ್ಞಾನವನ್ನು ವಿಷೀಕರಿಸುವಂತಹ ಜ್ಞಾನ ಅದು ಅನುವ್ಯವಸಾಯ. ಜ್ಞಾನವನ್ನು ವಿಷೀಕರಿಸುವಂತಹ ಜ್ಞಾನ, ಘಟಜ್ಞಾನ ನನಗಿದೆ ಎನ್ನುವ ಜ್ಞಾನ, ಅದು ಜ್ಞಾನವನ್ನು ವಿಷೀಕರಿಸುವಂತಹ ಜ್ಞಾನ. ಒಂದು ವಸ್ತುವನ್ನು ವಿಷೀಕರಿಸ್ತಕ್ಕಂಥದ್ದು ಜ್ಞಾನ, ಅದು ವ್ಯವಸಾಯ. ಜ್ಞಾನವನ್ನು ವಿಷೀಕರಿಸ್ತಕ್ಕಂಥದ್ದು ಅದು ಅನುವ್ಯವಸಾಯ. ಪರಂಪರೆ ಏನು? ಜ್ಞಾನವನ್ನು ನೇರವಾಗಿ ವಿಷೀಕರಿಸುತ್ತೆ, ಜ್ಞಾನವನ್ನು ನೇರವಾಗಿ ವಿಷೀಕರಿಸುತ್ತೆ, ಪರಂಪರೆ ಅಲ್ಲ. ವ್ಯವಸಾಯವನ್ನು ವಿಷೀಕರಿಸುವಂಥದ್ದು, ವ್ಯವಸಾಯ ಅಂದರೆ ಜ್ಞಾನ, ಜ್ಞಾನವನ್ನು ವಿಷೀಕರಿಸುವಂತಹ ಜ್ಞಾನ ಅದು ಅನುವ್ಯವಸಾಯ. ಅಂದರೆ ಯಾವುದು ಜ್ಞಾನವನ್ನು ವಿಷೀಕರಿಸುತ್ತೋ ಅದು ಅನುವ್ಯವಸಾಯ, ವಸ್ತುವನ್ನು ಯಾವುದು ವಿಷೀಕರಿಸುತ್ತೋ ಅದು ವ್ಯವಸಾಯ. ಯಾವುದು? ಹೌದು ಹೌದು. ಸಾಕ್ಷಿ ಜ್ಞಾನ ರೂಪ
ಜ್ಞಾನರೂಪವಾದ ಸಾಕ್ಷಿ ಈ ಹೊರಗಿನ ಪದಾರ್ಥಗಳನ್ನು ನೇರವಾಗಿ ಗ್ರಹಿಸಲ್ಲ. ಜ್ಞಾನರೂಪಿಯಾದ ಸಾಕ್ಷಿ ಹೊರಗಿನ ಪದಾರ್ಥಗಳನ್ನು ನೇರವಾಗಿ ಗ್ರಹಿಸಲ್ಲ. ಹಾಗಾದರೆ ಹೊರಗಿನ ಪದಾರ್ಥಗಳು ನಿರ್ಣಯ ಆಗೋದು ಹೇಗೆ? ವ್ಯವಸಾಯ ದ್ವಾರ, ಜ್ಞಾನದ್ವಾರ ಅಂತ. ಈ ಜ್ಞಾನ ವಸ್ತುವನ್ನು ವಿಷಯೀಕರಿಸುತ್ತೆ, ಜ್ಞಾನವನ್ನು ಸಾಕ್ಷಿ ವಿಷಯೀಕರಿಸುತ್ತೆ. ಸಾಕ್ಷಿ ಅಂದರೆ ಜ್ಞಾನ, ಸಾಕ್ಷಿ ಜ್ಞಾನ ರೂಪ ಅಂತ ಗೊತ್ತಾಗಬೇಕಲ್ಲ. ಸಾಕ್ಷಿಯ ಸ್ವರೂಪ ಏನು ಅಂತ, ಸಾಕ್ಷಿ ಸ್ವರೂಪದ ಜ್ಞಾನ ಬರಬೇಕು ಅಂತಾದರೆ ಆಗ ಸಾಕ್ಷಿ ಜ್ಞಾನ ರೂಪ ಅಂತ ಹೇಳಬೇಕು. ಅತಃ ಆದ್ದರಿಂದ ಅಯಮರ್ಥ ಈ ಪದಾರ್ಥವು ವಿನಿಶ್ಚಿತ ನಿರ್ಣಯ ಮಾಡಲ್ಪಟ್ಟಿದೆ ಇತಿ ಈ ರೀತಿಯಾಗಿ ಅನುವ್ಯವಸಾಯವಾನ್ ಜ್ಞಾನವುಳ್ಳಂತಹ ವ್ಯಕ್ತಿಯು ಅರ್ಥಸತ್ತಾರೂಪಂ ವಸ್ತು ಎಂಬತಕ್ಕಂಥದ್ದು ಇರತಕ್ಕಂಥದ್ದಾಗಿದೆ, ವಸ್ತು ಎಂಬತಕ್ಕಂಥದ್ದು ಸತ್ತಾಗಿದೆ ಎಂಬತಕ್ಕಂತಹ ತತ್ಪ್ರಾಮಾಣ್ಯಂಚ ವಸ್ತುವಿನ ಪ್ರಾಮಾಣ್ಯವನ್ನು ಕೂಡ, ಅಂದರೆ ವಸ್ತುವನ್ನು ಗ್ರಹಿಸ್ತಕ್ಕಂತಹ ಜ್ಞಾನದ ಪ್ರಾಮಾಣ್ಯವನ್ನು ಕೂಡ ನಿರ್ಣಯೇ ದೇವ ನಿರ್ಣಯಿಸಿ ಕೊಡುತ್ತದೆ. ಅತಃ ಆದ್ದರಿಂದ ಅಯಮರ್ಥ ಈ ಪದಾರ್ಥವು ವಿನಿಶ್ಚಿತ ನಿರ್ಣಯಿಸಲ್ಪಟ್ಟಿದೆ ಇತಿ ಈ ರೀತಿಯಾಗಿ ಅನುವ್ಯವಸಾಯವಾನ್ ಅನುವ್ಯವಸಾಯವುಳ್ಳಂತಹ ವ್ಯಕ್ತಿಯು ಅರ್ಥಸತ್ತಾರೂಪಂ ವಸ್ತು ಸತ್ತಾಗಿದೆ ಎಂಬತಕ್ಕಂಥದ್ದು ತತ್ಸ್ವರೂಪವಾದಂತಹ ತತ್ಪ್ರಾಮಾಣ್ಯಂಚ ಜ್ಞಾನದ ಪ್ರಾಮಾಣ್ಯವನ್ನು ಕೂಡ ನಿರ್ಣಯೇ ದೇವ ನಿರ್ಣಯಿಸುತ್ತಾನೆ. ಅತಃ ಸತ್ತಾರೂಪಂ ಏವ ಅಂತಿದ್ದೀರ, ನಿರ್ಣಯೇ ದೇವ ಅಲ್ಲಿಗೆ ಅನ್ವಯ ಮಾಡ್ಕೊಳ್ಬೇಕು. ಸತ್ತಾರೂಪಂ ತತ್ ಪ್ರಾಮಾಣ್ಯಂ ನಿರ್ಣಯೇ ದೇವ. ಪ್ರಾಮಾಣ್ಯ ಅಂದ್ರೇನು? ಆ ವಸ್ತು ಅದೇ ಆಗಿದೆ, ತದ್ವತಿ ತತ್ಪ್ರಕಾರಕತ್ವ, ಅದೇ ಪ್ರಾಮಾಣ್ಯ. ಘಟವೇ ಆಗಿದೆ ಎಂಬತಕ್ಕಂಥದ್ದು. ಆ ಘಟವೇ ಆಗಿದೆ ಎಂಬತಕ್ಕಂಥದ್ದನ್ನು ಗ್ರಹಿಸೋದು ಯಾವುದು? ಜ್ಞಾನ. ಅದನ್ನು ಸಾಕ್ಷಿ ಎಂಬತಕ್ಕಂಥದ್ದು ಅನುವ್ಯವಸಾಯ ಎಂಬತಕ್ಕಂಥದ್ದು ಗ್ರಹಿಸಿದೆ ಅಂತಾದರೆ ಆಗ ಜ್ಞಾನವು ಘಟ ಆಗಿದೆ ಎಂಬತಕ್ಕಂಥದ್ದನ್ನು ಗ್ರಹಿಸಿದೆ ಅಂತ ಅರ್ಥ. ಮಾಡಿದ್ರೇ ನಮಗಿದೆ ಅಂತ ಆಗೋದು. ಅದು ಯಥಾರ್ಥ ಅಂತ ಆಗಬೇಕು ಅಂತಾದರೆ ಸಾಕ್ಷಿ ಗ್ರಹಣ ಮಾಡಿರಬೇಕು. ಅಷ್ಟನ್ನೇ ಸಾಕ್ಷಿ ಗ್ರಹಣ ಮಾಡಿರುತ್ತೆ. ನೀವು ಹೇಳ್ತಿರಲ್ಲ ಅದರ ಹೆಸರು ಗೊತ್ತಿಲ್ಲ, ಅದರ ಕೆಲಸ ಏನು ಅಂತ ಗೊತ್ತಿಲ್ಲ ಅಂತ, ಅಷ್ಟು ಸಾಕ್ಷಿ ಗ್ರಹಣ ಮಾಡಿರುತ್ತೆ. ಆದ್ದರಿಂದ ಅಷ್ಟು ವ್ಯವಹಾರ ಮಾಡ್ತೀರ. ಎಷ್ಟು ನಾವು ವ್ಯವಹಾರ ಮಾಡ್ತೇವೋ ಅಷ್ಟನ್ನು ಸಾಕ್ಷಿ ಗ್ರಹಣ ಮಾಡಿರಲೇಬೇಕು. ಹೌದು, ಮರ್ತು ಹೋಗ್ಬೋದು, ಆದರೆ ಆ ಕಾಲದಲ್ಲಿ ಜ್ಞಾನ ಬಂತು ಅಂತ ಸಾಕ್ಷಿ ಗ್ರಹಣ ಮಾಡಿರುತ್ತೆ. ಅದರ ಸಂಸ್ಕಾರ ಬರುತ್ತೋ ಇಲ್ಲೋ ಬೇರೆ. ನೆನಪು ಬರಬೇಕು ಅಂದರೆ ಸಂಸ್ಕಾರ ಎಂಬತಕ್ಕಂಥದ್ದು ಅದು ಇರಬೇಕು. ಆ ಸಂಸ್ಕಾರ ಎಂಬತಕ್ಕಂಥದ್ದು ಉತ್ಪನ್ನವಾಗಿದೆ ಅಂತಾದರೆ ಆವಾಗ ಸ್ಮರಣೆ ಬರುತ್ತೆ. ಆದರೆ ಇದು ಬಂದಂಥ ಜ್ಞಾನ ಯಥಾರ್ಥ ಅಂತ. ನಿನ್ನೆ ಊಟ ಮಾಡಿದ್ರಲ್ಲ, ಏನು ಅಂತ ಇವತ್ತು ನೆನಪಿಲ್ಲ, ಆದರೆ ಊಟ ಮಾಡಬೇಕಾದ್ರೆ ನಿಮಗೆ ಜ್ಞಾನ ಎಂಬತಕ್ಕಂಥದ್ದು ಏನು ಬಂದಿತ್ತು ಅದು ಯಥಾರ್ಥವೇ. ನೆನಪಿಲ್ಲದೆ ಇರ್ಬೋದು. ನೆನಪಿಲ್ಲ ಯಾಕೆ ಅಂತಂದರೆ ಸಂಸ್ಕಾರ ಉಂಟಾಗಿಲ್ಲ ಅಷ್ಟೇ. ನಾವು ಊಟ ಮಾಡಬೇಕಾದ್ರೆ ಟಿ ವಿ ನೋಡಿಕೊಂಡು ಊಟ ಮಾಡಿದೆವು, ಆದ್ದರಿಂದ ಊಟದ ಬಗ್ಗೆ ಗಮನ ಇಲ್ಲದೆ ಇರೋದ್ರಿಂದಾಗಿ ಸಂಸ್ಕಾರ ಬರಲ್ಲ. ಹಾಗಾದರೆ ಆ ಸಂಸ್ಕಾರ ಬರಬೇಕು ಅಂತಂದರೆ ಅದರಲ್ಲಿ ವಿಶೇಷವಾದ ಆಸಕ್ತಿ ಇರಬೇಕು. ಅನ್ನ ತಟ್ಟೆ ಎಲ್ಲ ಖಾಲಿಯಾಗಿರುತ್ತೆ, ಏನು ತಿಂದೆ ಎಷ್ಟು ತಿಂದೆ ಅಂತ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂತಂದರೆ ನಮ್ಮ ಗಮನ ಬೇರೆ ಕಡೆ ಇರುತ್ತೆ. ಆಗ ಸಂಸ್ಕಾರ ಅಲ್ಲಿ ಬರಲ್ಲ. ಸಂಸ್ಕಾರದಿಂದಲೇ ಹೌದು, ದೃಢ ಮಾಡ್ಕೊಳ್ಬೇಕು. ಆವಾಗ ಸಂಸ್ಕಾರ ಎಂಬತಕ್ಕಂಥದ್ದು ಬರುತ್ತೆ. ಅಭ್ಯಾಸದಿಂದ ಸಂಸ್ಕಾರ ಎಂಬತಕ್ಕಂಥದ್ದು ಗಟ್ಟಿಯಾಗುತ್ತೆ. ಆವಾಗ ಸ್ಮರಣೆ ಎಂಬತಕ್ಕಂಥದ್ದು ಬರುತ್ತೆ. ಅದೇ ಸಂಸ್ಕಾರ ದೃಢವಾಗಿಲ್ಲ ಅಂತ ಅರ್ಥ. ಜ್ಞಾನವನ್ನು ಗಟ್ಟಿ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಅತಃ ಅಂದರೆ ನಿಶ್ಚಯ ರೂಪ ವ್ಯವಸಾಯ ಬಲಾತ್, ನಿಶ್ಚಯಾತ್ಮಕವಾದ ಜ್ಞಾನದ ಸಾಮರ್ಥ್ಯದಿಂದ
ಏವಮರ್ಥ ವಿನಿಶ್ಚಿತ, ಈ ಅರ್ಥವು ಈ ಪದಾರ್ಥವು ಇದಾಗಿದೆ, ಘಟವು ಘಟವೇ ಆಗಿದೆ ಎಂಬುದಾಗಿ ಇತಿ ಅನುವ್ಯವಸಾಯವಾನ್ ಅಂತ. ಅನುವ್ಯವಸಾಯವುಳ್ಳಂತಹ ಪುರುಷನು, ವ್ಯಕ್ತಿಯು, ಅಯಂಘಟ ಜ್ಞಾನ ಬಂತು, ಆಮೇಲೆ ಇದು ಘಟವೇ ಆಗಿದೆ ಎಂಬತಕ್ಕಂತಹ ಅನುವ್ಯವಸಾಯ ಎಂಬತಕ್ಕಂಥದ್ದು ಬಂದಿದೆ. ಇದು ಜ್ಞಾನದ ಜ್ಞಾನ. ಪುರುಷ ತೇನ ಅನುವ್ಯವಸಾಯೇನ ಅರ್ಥಸತ್ತಾ ನಿಶ್ಚಯ ರೂಪಮೇವ ತತ್ಪ್ರಾಮಾಣ್ಯಂ ಅಂದರೆ ಪೂರ್ವ ವ್ಯವಸಾಯ ಪ್ರಾಮಾಣ್ಯಂ ನಿರ್ಣಯೇತ್ ನಿಶ್ಚಿನುಯಾದೇವ ಅಂತ. ಆ ಜ್ಞಾನದ ಜ್ಞಾನ ಬಂದಿರುತ್ತೆ. ಘಟಜ್ಞಾನವಾನಹಂ ಅಂತ ಏನು ಅನುವ್ಯವಸಾಯ ಎಂಬತಕ್ಕಂಥದ್ದು ಬಂದಿದೆ. ಈ ಅನುವ್ಯವಸಾಯದ ಮೂಲಕ ಆ ಅನುವ್ಯವಸಾಯವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಅವನೇನು ತೀರ್ಮಾನ ಮಾಡ್ತಾನೆ, ನನಗೆ ಬಂದ ಅಯಂಘಟ ಎಂಬತಕ್ಕಂಥ ಜ್ಞಾನ ಪ್ರಮಾಣ. ಅಯಂಘಟ ಎಂಬತಕ್ಕಂಥ ಜ್ಞಾನ ಪ್ರಮಾಣ ಅಂದ್ರೇನು? ಈ ಜ್ಞಾನಕ್ಕೆ ವಿಷಯವಾಗಿರ್ತಕ್ಕಂಥ ಘಟ ಘಟವೇ ಆಗಿದೆ. ಆದ್ದರಿಂದ ಘಟವನ್ನು ಘಟ ಎಂಬತಾಗೆ ವಿಷಯೀಕರಿಸ್ತಕ್ಕಂಥ ಜ್ಞಾನ ಅದು ಯಥಾರ್ಥ ಎಂಬುದಾಗಿ ಆ ಅನುವ್ಯವಸಾಯ ಎಂಬತಕ್ಕಂಥದ್ದು ನಿರ್ಣಯ ಮಾಡಿಕೊಡುತ್ತೆ. ಅನುವ್ಯವಸಾಯದಿಂದ ಅರ್ಥಸತ್ತಾ ನಿಶ್ಚಯ ರೂಪಮೇವ ತತ್ಪ್ರಾಮಾಣ್ಯಂ. ಜ್ಞಾನದ ಪ್ರಾಮಾಣ್ಯ ಅಂದರೆ ಏನರ್ಥ? ಆ ವಸ್ತುವೇ ಆಗಿದೆ. ಇದಂ ಪುಸ್ತಕಂ ಜ್ಞಾನ ಬಂತು. ಈ ಪುಸ್ತಕವು ಪುಸ್ತಕವೇ ಆಗಿದೆ ಎಂಬತಕ್ಕಂತಹ ಆ ಪುಸ್ತಕದಲ್ಲಿ ಪುಸ್ತಕತ್ವವತ್ವ ಎಂಬತಕ್ಕಂಥದ್ದನ್ನು ಗ್ರಹಿಸ್ತಾ ಇದೆ. ಇದೇ ಆ ಜ್ಞಾನದಲ್ಲಿರ್ತಕ್ಕಂತಹ ಪ್ರಾಮಾಣ್ಯ ಎಂಬತಕ್ಕಂಥದ್ದು. ಈ ಪ್ರಾಮಾಣ್ಯವನ್ನು ಪೂರ್ವ ವ್ಯವಸಾಯ ಪ್ರಾಮಾಣ್ಯಂ ಅಂತ. ಆ ವಸ್ತುವಾಗಿದೆ ಎಂಬತಕ್ಕಂಥದ್ದನ್ನು, ಆ ವಸ್ತುವಿನ ವಿಷಯೀಕರಿರ್ತಕ್ಕಂತಹ ಜ್ಞಾನ ಪ್ರಮಾಣ ಆಗಿದೆ ಎಂಬುದಾಗಿಯೂ ಕೂಡ ಅನುವ್ಯವಸಾಯೇನ ನಿರ್ಣಯೇತ್, ಅನುವ್ಯವಸಾಯದಿಂದ ನಿಶ್ಚಯ ಮಾಡ್ತಾನೆ. ಹಾಂ, ಅನುವ್ಯವಸಾಯ ಅಂತಂದರೆ ಸಾಕ್ಷಿ ರೂಪವೇ ಅಂತ. ತಥಾಚ ಏತಾದೃಶಸ್ಥಲೆ ಪ್ರಾಮಾಣ್ಯ ಸ್ವತಸ್ತ್ವಂ ಸಿದ್ಧಮೇವ ಇತಿ ಭಾವ. ಅಂದ ಇಂಥ ಸ್ಥಳದಲ್ಲಿ ಪ್ರಾಮಾಣ್ಯಂ ಸ್ವತಃ. ಏಕೆ? ವಸ್ತುವನ್ನು ಜ್ಞಾನ ಗ್ರಹಣ ಮಾಡಿದೆ, ಆ ಜ್ಞಾನವನ್ನು ಸಾಕ್ಷಿ ಗ್ರಹಣ ಮಾಡಿದೆ. ಆ ಜ್ಞಾನ ಎಂಬತಕ್ಕಂಥದ್ದು ಆ ವಸ್ತು ಆಗಿದೆ ಎಂಬುದಾಗಿಯೇ ಆ ಜ್ಞಾನ ಎಂಬತಕ್ಕಂಥದ್ದು ವಿಷಯೀಕರಿಸ್ತಾ ಇದೆ ಅನ್ನೋದನ್ನು ಸಾಕ್ಷಿ ಎಂಬತಕ್ಕಂಥದ್ದು ಗ್ರಹಣ ಮಾಡಿದೆ. ಅದರಿಂದಾಗಿ ಪ್ರಾಮಾಣ್ಯಂ ಸ್ವತಃ ಅಂದರೆ ಜ್ಞಾನ ಸಾಕ್ಷಿಯಿಂದ ಗೃಹೀತವಾದಾಗ ಜ್ಞಾನದಲ್ಲಿ ಪ್ರಾಮಾಣ್ಯವು ಕೂಡ ಗೃಹೀತವಾಯಿತು ಅಂತ ಇದನ್ನೇ ಪ್ರಾಮಾಣ್ಯಂ ಸ್ವತಃ ಎಂಬುದಾಗಿ ಒಪ್ಪಲೇಬೇಕು. ಆ ಕಡೆಯಲ್ಲಿ ಅಂಥ ಸ್ಥಳದಲ್ಲಿ ಪ್ರಾಮಾಣ್ಯಕ್ಕೆ ಸ್ವತತ್ವವನ್ನು ಅವರು ಒಪ್ಪಬೇಕು ಅಂತ ತಾರ್ಕಿಕರಿಗೂ ಕೂಡ ಪ್ರಾಮಾಣ್ಯ ಸ್ವತತ್ವವನ್ನು ಒಪ್ಪಬೇಕು ಅಂತ ಹೇಳ್ತಾ ಇದ್ದಾರೆ. ಮಾಡಲ್ಲ, ಮನಸ್ಸು ಮಾಡಿರುತ್ತೆ, ಸಾಕ್ಷಿ ಮಾಡಿರೋದಿಲ್ಲ. ಸಾಕ್ಷಿ ಯಾವತ್ತೂ ಮಿಸ್ಟೇಕ್ ಮಾಡಲ್ಲ, ಅದು ಮನಸ್ಸಿನಿಂದ ಮಾಡಿರುತ್ತೆ ಅಂತ. ಅಂದರೆ ನಾವು ನಿಶ್ಚಯ ಆಗಿದೆ ಅಂತ ಅಂದ್ಕೊಂಬಿಟ್ಟಿರ್ತೇವೆ. ನಿಶ್ಚಯ ಆಗಿದೆ ಅಂತ ಅಂದದ್ದೇ, ನಿಶ್ಚಯ ಮಾಡಿದ್ದು ಯಾವುದು? ಸಾಕ್ಷಿ ಅಲ್ಲ, ಮನಸ್ಸು. ಆಮೇಲೆ ಅದಲ್ಲ ಅಂತ ಆಗುತ್ತಲ್ಲ, ಪರೀಕ್ಷೆ ಮಾಡಿದಾಗ ಆಗ ಸಾಕ್ಷಿ ಹೇಳುತ್ತೆ ಇದಲ್ಲ ಅಂತ. ಆವಾಗ ಸಾಕ್ಷಿ ಎಂಬತಕ್ಕಂಥದ್ದು ಕೆಲಸ ಮಾಡುತ್ತೆ. ಅಲ್ಲಿ ತನಕ ಸುಮ್ಮನೆ ಕೂತಿರುತ್ತದು, ಏನು ಕೆಲಸ ಮಾಡಲ್ಲ. ಅದು ಮನಸ್ಸೇ ಎಲ್ಲ ತನ್ನ ಕೆಲಸ ಮಾಡ್ತಿರುತ್ತೆ. ನಮ್ಮ ಸಿದ್ಧಾಂತದ ವಿಶೇಷವಾಗಿರ್ತಕ್ಕಂತಹ ಒಂದು ಪ್ರಮೇಯ. ಅವರೆಲ್ಲ ಅನುವ್ಯವಸಾಯ ಅಂತ ಅಷ್ಟೇ ಹೇಳ್ತಾರೆ. ಅನುವ್ಯವಸಾಯ ಅಂದರೆ ಜ್ಞಾನದ ಜ್ಞಾನ ಅಷ್ಟೇ, ಅದು ಮನಸ್ಸಿಂದ ಬರೋದು. ಹೌದು, ಇಲ್ಲ. ಹೌದು, ಸಾಕ್ಷಿ ಒಪ್ಪಲ್ಲ ಅಂದೆ. ಅವರು ಏನು ಹೇಳ್ತಾರೆ? ನೀನು ಸರ್ವಜ್ಞ ಅಂತಂದರೆ ಇವಾಗ ಏನು ಹೇಳ್ತಾರೆ? ನಾ ಸರ್ವಜ್ಞ ಅಲ್ಲ ಅಂತಾರೆ. ಹೌದಲ್ವ? ಹಾಗಾದರೆ ಈ ಸಂಸಾರಾವಸ್ಥೆಯಲ್ಲಿ ಅವರು ಕೂಡ ಅವ್ರ ಸಾಕ್ಷಿ ಏನು ಹೇಳ್ತಾ ಇದೆ? ನಾನು ಬ್ರಹ್ಮ ಅಲ್ಲ ಅಂತಲೇ ಹೇಳುತ್ತೆ. ಅನುವ್ಯವಸಾಯ ಅಂತ ಒಪ್ತಾರೆ, ಜ್ಞಾನದ ಜ್ಞಾನ ಒಪ್ತಾರೆ. ಹಾಂ, ಜ್ಞಾನದ ಜ್ಞಾನ ಅನುವ್ಯವಸಾಯ ಎಲ್ಲರೂ ಒಪ್ತಾರೆ. ಆ ಜ್ಞಾನದ ಜ್ಞಾನ ಸಾಕ್ಷಿ ಗ್ರಹಣ ಮಾಡುತ್ತೆ, ಮನಸ್ಸು ಗ್ರಹಣ ಮಾಡುತ್ತೆ ಅಂತ ಅವ್ರು ಹೇಳ್ತಾರೆ. ಸಾಕ್ಷಿ ಗ್ರಹಣ ಮಾಡುತ್ತೆ ಅಂತ ಹೇಳ್ತಾರೆ. ಹಾಂ, ಯಾವುದಕ್ಕೆ ಅಧಿಕರಣ? ಹಾಂ,
ಜ್ಞಾನದಿಂದ ಜ್ಞಾನ ಅಲ್ಲ, ಜ್ಞಾನದ ಜ್ಞಾನ. ಹಾಂ ಹಾಂ ಹೌದು. ಆ ಮೊದಲು ಬಂದಂತಹ ಜ್ಞಾನವೂ ಸಾಕ್ಷಿ. ಹಾಂ, ಮನಸ್ಸಿಗೆ, ಎರಡು ಮನಸ್ಸಿಗೆ ಹೌದು ಹೌದು ಹೌದು, ಎರಡು ಮನಸ್ಸಿಗೆ. ಹಾಂ, ನಾವು ಜ್ಞಾನದ ಜ್ಞಾನ ಅದು ಸಾಕ್ಷಿಗೆ, ಜ್ಞಾನ ಮನಸ್ಸಿಗೆ. ಯಾವುದು? ಹಾಂ, ಬರಲ್ಲ. ಆಗ ಮನಸ್ಸಿನಲ್ಲಿ ದೋಷ ಇದೆ ಅಂತಾದರೆ ಬರಲ್ಲ ಆದರೆ ಮನಸ್ಸು ಬೇಕಾದರೆ ಆ ರೀತಿ ಗ್ರಹಿಸಿರುತ್ತೆ, ತಪ್ಪಾದ್ದನ್ನು ಗ್ರಹಿಸಿರುತ್ತೆ. ಈಗ ಇದಂ ರೈತಂ ಜ್ಞಾನ ಬಂತು, ರೈತ ಜ್ಞಾನವಾನಹಂ ಅಂತ ಬರ್ಬೋದು. ಹಾಂ, ಅಲ್ಲಿ ಯಾವ ಇದಂ ರೈತಂ ಜ್ಞಾನ ಕೂಡ ಆಯ್ತಾರ್ಥ, ಅಲ್ಲಿಂದ ಬಂದಿರತಕ್ಕಂಥ ರೈತ ಜ್ಞಾನವಾನಹಂ ಎಂಬತಕ್ಕಂಥದ್ದು ಕೂಡ ಆಯ್ತಾರ್ಥ. ಅದು ಬಂದಿದ್ದು ಯಾವುದರಿಂದ? ಮನಸ್ಸಿನಿಂದ, ಸಾಕ್ಷಿಯಿಂದ ಅಲ್ಲ. ಹಾಂ, ಅದೇ ಮನಸ್ಸಿಂದಲೇ ವ್ಯವಹಾರ ನಡೆಯುತ್ತೆ. ಹೌದು ಅದೇ. ಹಾಂ, ಜ್ಞಾನ ಅಂದರೆ ಮನಸ್ಸು. ಹೌದು, ಮನಸ್ಸಿನ ಪರಿಣಾಮವೇ ಜ್ಞಾನ ಅಂತ. ಹೌದು, ಅದಕ್ಕೋಸ್ಕರ ಹೇಳ್ತಾ ಅದು ಸರಿಯಲ್ಲ ಅಂತ. ತಗೊಳ್ಳಿ, ಸಾಕ್ಷಿಯನ್ನು ನೀವು ಸ್ವರೂಪ ಮನಸ್ಸು ಅಂತ ಹೇಳ್ಬೋದು. ಸಾಕ್ಷಿ ಎಂಬತಕ್ಕಂಥದ್ದಕ್ಕೆ ಎಲ್ಲ ಸ್ವರೂಪವೂ ಇದೆ. ಕಣ್ಣು ಸ್ವರೂಪ ಇದೆ, ಕಾಲು ಸ್ವರೂಪ ಇದೆ, ಕಿವಿ ಸ್ವರೂಪ ಇದೆ, ಎಲ್ಲ ಸ್ವರೂಪವೂ ಇದೆ ಸಾಕ್ಷಿಗೆ. ಕಿಂಚ ಪ್ರಾಮಾಣ್ಯಾನುಮಿತ್ಯ ಅಪ್ಯುಪಸ್ಥಿತ ತದಗ್ರಹ ಸಾಕ್ಷಿಣಿ ಸ್ಯಾದ್ಯತಸ್ತತ್ರಾಪಿ ಉಪನೀತಂ ತದೀಯತೆ. ಯಾರು ಜ್ಞಾನದ ಮೂಲಕ ವಿಷೀಕೃತವಾಗಿರ್ತಕ್ಕಂತಹ ಆ ವಸ್ತು, ಅದರ ಸತ್ತ ಎಂಬತಕ್ಕಂಥದ್ದು ನಿಶ್ಚಯ ರೂಪ ಆಗಿರೋದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೋ ಅಂತಹ ತಾರ್ಕಿಕರಿಗೆ ಸವ್ಯಾಹತಿ ಬರುತ್ತೆ ಎಂಬತಕ್ಕಂಥದ್ದು, ವಿರೋಧ ಬರುತ್ತೆ ಎಂಬತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅವ್ರು ಹೇಳೋದೇನು? ಜ್ಞಾನದ ಮೂಲಕ ವಸ್ತುವನ್ನು ವಿಷೀಕರಿಸಿರ್ತಕ್ಕಂತಹ ಅನುವ್ಯವಸಾಯ ಎಂಬತಕ್ಕಂಥದ್ದು ವಸ್ತುವಿನ ಸತ್ವವನ್ನು ನಿರ್ಣಯ ಮಾಡುತ್ತೆ ಮಾಡೋದಿಲ್ಲ ಅಂತ ಅವ್ರು ಹೇಳ್ತಾರೆ. ನಿರ್ಣಯ ಮಾಡೋದಿಲ್ಲ ಅಂತ ಯಾರು ಹೇಳ್ತಾರೋ ಅವರಿಗೆ ಸವ್ಯಾಹತಿ ಎಂಬತಕ್ಕಂಥದ್ದು ಬರುತ್ತೆ. ಜ್ಞಾನದ ಮೂಲಕ ವಸ್ತುವನ್ನು ಗ್ರಹಿಸುವಂತಹ ಆ ಅನುವ್ಯವಸಾಯ ವಸ್ತುವಿನ ಸತ್ವವನ್ನು ನಿರ್ಣಯ ಮಾಡಲ್ಲ ಅಂತ ಹೇಳೋರು ಯಾರು? ತಾರ್ಕಿಕರು. ಅವರಿಗೆ ಏನು ಸವ್ಯಾಹತಿ, ಅವರ ಮಾತಿಗೆ ವಿರೋಧ ಎಂಬತಕ್ಕಂಥದ್ದು ಬರುತ್ತೆ ಅನ್ನೋದನ್ನು ಕಿಂಚ ಪ್ರಾಮಾಣ್ಯಾನುಮಿತ್ಯಾಪಿ ಉಪಸ್ಥಿತ ತದಗ್ರಹ ಸಾಕ್ಷಿಣಿ ಸ್ಯಾತ್ ಯತಃ ತತ್ರಾಪಿ ಉಪನೀತಂ ತದೀಯತೆ ಅಂತ ಹೇಳ್ತಾ ಇದ್ದಾರೆ. ಈಗ ತಾರ್ಕಿಕರು ಅಯಂಗಟಃ ಜ್ಞಾನ ಬಂತು, ಈ ಜ್ಞಾನ ಪ್ರಮಾಣ ಅಂತ ಹೇಗೆ ನಿರ್ಣಯ ಮಾಡ್ತಾರೆ? ಇದಂ ಜ್ಞಾನಂ ಪ್ರಮಾಣಂ, ಯಾಕೆ? ಸಮರ್ಥ ಪ್ರವೃತ್ತಿ ಜನಕತ್ವಾತ್ ಅಂತ ಅನುಮಾನದಿಂದ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಗೃಹೀತವಾಗುತ್ತೆ ಅಂತ ಹೇಳ್ತಾರೆ. ಇದಂ ಜ್ಞಾನಂ ಪ್ರಮಾಣಂ, ಯಾಕೆ? ಸಮರ್ಥ ಪ್ರವೃತ್ತಿ ಜನಕತ್ವಾತ್. ಸಮರ್ಥ ಪ್ರವೃತ್ತಿ ಜನಕ ಅಂದರೆ ಏನರ್ಥ? ಹಾಂ, ಎಲ್ಲ ಕೆಲಸ ಮಾಡುತ್ತೆ ಅಂತಲ್ಲ. ನಮ್ಮ ಬಾಯಾರಿಕೆ ಎಂಬತಕ್ಕಂಥದ್ದು ನೀರು ಕುಡಿದಿದ್ದರಿಂದ ಹೋಯಿತು. ಹಾಗಾದರೆ ಇದು ಸಮರ್ಥ ಪ್ರವೃತ್ತಿ. ಯಾವುದು? ಬಾಯಾರಿಕೆ ನೀರು ಕುಡಿಯೋದ್ರಿಂದ ಹೋಗೋದು, ಅದನ್ನು ಉಂಟು ಮಾಡಿದೆ ಈ ನೀರು ಎಂಬತಕ್ಕಂಥದ್ದು. ಅದರಿಂದಾಗಿ ಆ ಇದಂ ಜಲಂ ಎಂಬತಕ್ಕಂಥ ಜ್ಞಾನ ಇದೆಯಲ್ಲ, ಈ ಜ್ಞಾನವು ಪ್ರಮಾಣ. ಯಾಕೆ? ಈ ಜ್ಞಾನ ಎಂಬತಕ್ಕಂಥದ್ದು ಆ ನೀರನ್ನು ಕುಡಿದಿದ್ದರಿಂದಾಗಿ ಬಾಯಾರಿಕೆ ಎಂಬತಕ್ಕಂಥದ್ದು ಹೋಗಿದೆ. ಆ ಬಾಯಾರಿಕೆ ಹೋದದ್ದು ಹೇಗೆ? ಇದು ನೀರು ಅಂತ ಜ್ಞಾನ ಬಂದ ಮೇಲೆ. ಅದರಿಂದ ಆ ಜ್ಞಾನ ಎಂಬತಕ್ಕಂಥದ್ದು ಸಮರ್ಥ ಪ್ರವೃತ್ತಿ ಜನಕವಾಗಿದೆ. ಅಂದರೆ ಬಾಯಾರಿಕೆಯನ್ನು ಹೋಗಿಸುವಂತಹ ಪ್ರವೃತ್ತಿ ಅಂದರೆ ಜಲಪಾನ, ಆ ಪಾನದ ಪ್ರವೃತ್ತಿಯ ಕಾರಣವಾಗಿದೆ. ಆದ್ದರಿಂದ ಈ ಜ್ಞಾನ ಎಂಬತಕ್ಕಂಥದ್ದು ಪ್ರಮಾಣ ಎಂಬುದಾಗಿ ಹೇಳ್ತಾರೆ. ಆಯಿತಾ? ಹಾಂ, ನೋಡಿದ ಮೇಲೂ ಕೂಡ ಪ್ರಾಮಾಣ್ಯ ನಿಶ್ಚಯ ಆಗೋದು ಹೇಗೆ?
ಇದು ಪುಸ್ತಕ ಅಂತ ನೋಡಿದ ಕೂಡಲೇ ಜ್ಞಾನ ಬಂತು. ಅದನ್ನು ತೆಗೆದು ಓದಿದ ಮೇಲೆ ಇದು ಪುಸ್ತಕ ಅಂತ ನಿರ್ಣಯ ಆಗೋದು. ಈ ಜ್ಞಾನವು ಪ್ರಮಾಣ. ನನಗೆ ಬಂದಂತಹ ಪುಸ್ತಕ ಎಂಬತಕ್ಕಂಥ ಜ್ಞಾನ ಇದು ಪ್ರಮಾಣ ಅಂತ ನಿರ್ಣಯ ಆಗೋದು ಹೇಗೆ? ಪುಸ್ತಕ ನೋಡಿದ ಕೂಡಲೇ ಪುಸ್ತಕ ಜ್ಞಾನ ಬಂತಷ್ಟೇ. ಆ ಪುಸ್ತಕವನ್ನು ನೋಡಿದ ಮೇಲೆ ಪುಸ್ತಕ ತಗೊಂಡು ಅದನ್ನು ಬಿಡಿಸಿ ಓದಿದೆವು ಅಂತಂದರೆ ಅದು ಸಮರ್ಥ ಪ್ರವೃತ್ತಿ ಜನಕ ಆಯಿತು. ಆದ್ದರಿಂದ ನನಗೆ ಬಂದ ಪುಸ್ತಕ ಎಂಬತಕ್ಕಂಥ ಜ್ಞಾನ ಇದು ಪ್ರಮಾಣ ಅಂತ ಹೇಳ್ತಾರೆ. ಹಾಗೆ ಇದಂ ಜಲಂ ಅಂತ ಜ್ಞಾನ ಬಂತು. ಇದು ಪ್ರಮಾಣ ಅದು ಯಾವಾಗ? ನಾವು ನೀರು ತಗೋಬೇಕು, ಕುಡಿಬೇಕು, ಬಾಯಾರಿಕೆ ಹೋಗಬೇಕು. ಆವಾಗ ನನಗೆ ಬಂದ ಜಲಜ್ಞಾನ ಎಂಬತಕ್ಕಂಥದ್ದು ಪ್ರಮಾಣ ಅಂತಾಗುತ್ತೆ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ನಾವು ಕೇಳ್ತೇವೆ, ನೀವು ಹೇಳಿದ್ದೇನು? ಜ್ಞಾನದ ಮೂಲಕ ವಸ್ತುವನ್ನು ಗ್ರಹಿಸಿರ್ತಕ್ಕಂಥದ್ದು ಸಾಕ್ಷಿ ಎಂಬತಕ್ಕಂಥದ್ದು. ಆದ್ದರಿಂದ ವಸ್ತುವಿನ ಸತ್ವವನ್ನು ಆ ಸಾಕ್ಷಿ ಎಂಬತಕ್ಕಂಥದ್ದು ನಿರ್ಣಯ ಮಾಡಿಕೊಡಲ್ಲ ಅಂತ. ಹಾಗೇ ಇದಂ ಜ್ಞಾನವನ್ನೋದು ಪ್ರಮಾಣ ಆಗಬೇಕು. ಇದಂ ಜ್ಞಾನ ಪ್ರಮಾಣ ಆಗಬೇಕು ಅಂತಂದರೆ ಆ ಪ್ರಾಮಾಣ್ಯ ಯಾವುದರಿಂದ ಸಿದ್ಧ ಆಯಿತು? ಅನುಮಿತಿಯಿಂದ. ಇದಂ ಜ್ಞಾನಂ ಪ್ರಮಾಣಂ ಸಮರ್ಥ ಪ್ರವೃತ್ತಿ ಜನಕತ್ವಾತ್ ಅನ್ನೋದೇನು? ಅನುಮಿತಿ. ಅನುಮಿತಿ ಅಂದ್ರೇನು? ಜ್ಞಾನ. ಹಾಗಾದರೆ ಜ್ಞಾನದ ಮೂಲಕವೇ ನೀವು ಆ ಇದಂ ಜಲಂ ಎಂಬತಕ್ಕಂಥ ಜ್ಞಾನದಲ್ಲಿ ಪ್ರಾಮಾಣ್ಯವನ್ನು ಹೇಳ್ತಾ ಇದ್ದೀರ. ಇದಂ ಜಲಂ ಎಂಬ ಜ್ಞಾನ ಬಂತು, ಆಮೇಲೆ ಈ ಜ್ಞಾನವು ಪ್ರಮಾಣ ಅಂತ ಆಗಬೇಕು. ಈ ಜ್ಞಾನವು ಪ್ರಮಾಣ ಅಂತ ಹೇಗೆ ಹೇಳ್ತಾರೆ ಅವರು? ಅನುಮಿತಿಯ ಮೂಲಕ, ಅನುಮಾನದ ಮೂಲಕ ಅಂತ. ಅನುಮಿತಿ ಅನ್ನೋದೇನು? ಜ್ಞಾನ. ಹಾಗಾದರೆ ಜ್ಞಾನಕ್ಕೆ ವಿಷಯ ಆದ್ದರಿಂದಲೇ ನೀವು ಅಲ್ಲಿ ಈ ಜ್ಞಾನವು ಪ್ರಮಾಣ ಅಂತ ನೀವು ನಿಶ್ಚಯ ಮಾಡ್ತಾ ಇದ್ದೀರಾ. ನೀವೇನು ಹೇಳ್ತಾ ಇದ್ದೀರಾ? ಜ್ಞಾನದ ಮೂಲಕ ಯಾವುದು ಜ್ಞಾನಕ್ಕೆ ವಿಷಯವಾಗಿದೆಯೋ ಅದು ಅರ್ಥ ನಿಶ್ಚಯವನ್ನು ಮಾಡಿಕೊಡಲ್ಲ. ಹಾಗಾದಿಲ್ಲೂ ಕೂಡ ಜ್ಞಾನ ಪ್ರಾಮಾಣ್ಯ, ಈ ಜ್ಞಾನವು ಪ್ರಮಾಣ ಎಂಬತಕ್ಕಂಥದ್ದು ಪ್ರಾಮಾಣ್ಯ ನಿಶ್ಚಯ ಆಗಬೇಕು. ಜ್ಞಾನದಲ್ಲಿ ಪ್ರಾಮಾಣ್ಯ ನಿಶ್ಚಯ ಆಗಬೇಕು. ಅದು ಅರ್ಥಸತ್ತ ನಿಶ್ಚಯ. ಇದಂ ಜ್ಞಾನಂ ಪ್ರಮಾಣಂ ಎಂಬತಕ್ಕಂಥದ್ದು ಜ್ಞಾನದಲ್ಲಿ ಪ್ರಾಮಾಣ್ಯ ನಿಶ್ಚಯ ಇದೆಯಲ್ಲ, ಇದು ಅರ್ಥಸತ್ತ. ಜ್ಞಾನವು ಪ್ರಮಾಣ ಎಂಬತಕ್ಕಂಥದ್ದು ಸ್ವತಃ ಸ್ವಾಭಾವಿಕವಾಗಿರ್ತಕ್ಕಂಥದ್ದು. ಅದು ನಿಶ್ಚಯ ಆಗೋದು ಹೇಗೆ? ಈ ಅನುಮತಿಯಿಂದ. ಅನುಮತಿ ಎಂಬತಕ್ಕಂಥದ್ದೇನು? ಜ್ಞಾನರೂಪ. ಹಾಗಾದರೆ ಜ್ಞಾನಕ್ಕೆ ವಿಷಯ ಆಗಿದೆ ಅಂತಲೇ ನೀವು ಅರ್ಥವನ್ನು ನಿಶ್ಚಯ ಮಾಡಬೇಕು. ನೀವು ಹೇಳ್ತೀರಾ ಜ್ಞಾನದ ಮೂಲಕ ಅರ್ಥವನ್ನು ವಿಷಯೀಕರಿಸ್ತಕ್ಕಂಥದ್ದಕ್ಕೆ ಅರ್ಥಸತ್ತಾವನ್ನು ನಿರ್ಣಯ ಮಾಡಿಕೊಡ್ತಕ್ಕಂಥ ಶಕ್ತಿ ಇಲ್ಲ ಅಂತ. ಆದರೆ ನೀವು ಜ್ಞಾನವನ್ನು ಪ್ರಮಾಣ ಅಂತ ಪರತಃ ಅಂದರೆ ಅನುಮಿತಿಯಿಂದ ತಿಳ್ಕೊಳ್ತೀರಾ ಅಂತ ನೀವು ಸಾಧನೆ ಮಾಡ್ತಕ್ಕಂಥವರು, ಅನುಮಿತಿಗೆ ವಿಷಯ ಆದಾಗಲೇ ಆ ಜ್ಞಾನಕ್ಕೆ ಪ್ರಾಮಾಣ್ಯವನ್ನು ಸಾಧನೆ ಮಾಡಬೇಕು. ಹಾಗಾದರೆ ಅನುಮಿತಿ ಎಂಬತಕ್ಕಂಥದ್ದು ಕೂಡ ಜ್ಞಾನ ಆಗಿದೆ. ಆದ್ದರಿಂದ ಜ್ಞಾನದ ಮೂಲಕವೇ ಅರ್ಥಸತ್ತ ಎಂಬತಕ್ಕಂಥದ್ದು ನಿರ್ಣಯ ಆಯಿತು. ನಿರ್ಣಯ ಆಗಲ್ಲ ಅಂತ ಹೇಳ್ತೀರಾ, ನಿರ್ಣಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ವ್ಯಾಹತಿ ಎಂಬತಕ್ಕಂಥದ್ದು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಿಂಚ ಅಲ್ಲದೇನೆ ಸಾಕ್ಷಿಣಿ, ಸಾಕ್ಷಿಯಲ್ಲಿ ಪ್ರಾಮಾಣ್ಯಾನುಮಿತ್ಯಾಪಿ, ಪ್ರಾಮಾಣ್ಯ ಅನುಮಿತಿಯಿಂದ ಇದಂ ಜ್ಞಾನಂ ಪ್ರಮಾಣಂ ಸಮರ್ಥ ಪ್ರವೃತ್ತಿ ಜನಕತ್ವಾತ್ ಎಂಬತಕ್ಕಂತಹ ಅನುಮಿತಿಯಿಂದ ಉಪಸ್ಥಿತ ತದಗ್ರಹ, ಉಪಸ್ಥಿತವಾಗಿರ್ತಕ್ಕಂತಹ ಪ್ರಾಮಾಣ್ಯದ ಗ್ರಹಣವು ಅಂದರೆ ಗ್ರಹಣ ಆಗದೇ ಇರುವಿಕೆಯು ಸ್ಯಾತ್ ಆಗಬೇಕಾಗುತ್ತದೆ. ಯತಃ ಯಾವ ಕಾರಣದಿಂದ? ತತ್ರಾಪಿ ಅಲ್ಲಿಯೂ ಕೂಡ ಉಪನೀತಂ ಜ್ಞಾನದ ಮೂಲಕ ತತ್ ಆ ಪ್ರಾಮಾಣ್ಯವು ಈಯತೆ ತಿಳಿಯಲ್ಪಡ್ತಾ ಇದೆ. ಕಿಂಚ ಅಲ್ಲದೇನೆ ಸಾಕ್ಷಿಣಿ, ಸಾಕ್ಷಿಯಲ್ಲಿ ಪ್ರಾಮಾಣ್ಯಾನುಮಿತ್ಯ ಇದಂ ಜ್ಞಾನಂ ಪ್ರಮಾಣಂ ಸಮರ್ಥ ಪ್ರವೃತ್ತಿ ಜನಕತ್ವಾತ್ ಎಂಬತಕ್ಕಂತಹ ಅನುಮಿತಿಯಿಂದ ಉಪಸ್ಥಿತ ತದಗ್ರಹ ತಿಳಿಯಲ್ಪಟ್ಟಂತಹ ಪ್ರಾಮಾಣ್ಯದ ಅಗ್ರಹಣವು ಸ್ಯಾತ್ ಆಗಬೇಕಾದೀತು. ಯತಃ ಏಕೆಂದರೆ ತತ್ರಾಪಿ ಎಲ್ಲಿ ಅನುಮಿತಿಯಿಂದ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಗೃಹೀತವಾಗಿರುತ್ತೋ ಇದಂ ಜ್ಞಾನಂ ಪ್ರಮಾಣಂ ಸಮರ್ಥ ಪ್ರವೃತ್ತಿ ಜನಕತ್ವಾತ್ ಎಂಬತಕ್ಕಂತಹ ಅನುಮಿತಿಯಿಂದ ಪ್ರಾಮಾಣ್ಯ ಗೃಹೀತವಾಗಿರುತ್ತೋ ಅಲ್ಲಿಯೂ ಕೂಡ ಉಪನೀತಂ ಜ್ಞಾನದ ಮೂಲಕವೇ ತತ್ ಆ ಪ್ರಾಮಾಣ್ಯವು ಈಯತೆ ತಿಳಿಯಲ್ಪಟ್ಟಿದೆ. ಅಧುನಾ ಉಪನೀತಾರ್ಥೇ ಅನುವ್ಯವಸಾಯಸ್ಯ ಅರ್ಥಸತ್ತಾ ನಿಶ್ಚಯ ರೂಪತಾಂ ನಾಸ್ತಿ ಇತಿ ವದತಃ ತಾರ್ಕಿಕಸ್ಯ ಸ್ವವ್ಯಾಹತಿಂ ಆಹ ಕಿಂಚ ಇತಿ ಅಂತ. ಈಗ ಉಪನೀತಾರ್ಥೆ ಅಂದರೆ ಜ್ಞಾನದ ಮೂಲಕ ಗ್ರಹಿಸಿರುವಂತಹ ಅರ್ಥ ವಸ್ತು, ಆ ವಸ್ತುವಿನಲ್ಲಿ ಅನುವ್ಯವಸಾಯಸ್ಯ ಅರ್ಥಸತ್ತಾ ನಿಶ್ಚಯ ರೂಪತಾಂ ನಾಸ್ತಿ,
ಅನುವ್ಯವಸಾಯವು ವಸ್ತು ಅದೇ ಆಗಿದೆ, ಆ ವಸ್ತು ಪ್ರಮಾಣ ಎಂಬತಕ್ಕಂಥದ್ದನ್ನು ನಿಶ್ಚಯ ಮಾಡಿಕೊಡಲ್ಲ ಇತಿ ವದತಃ. ಈ ರೀತಿಯಲ್ಲಿ ಹೇಳ್ತಕ್ಕಂತಹ ತಾರ್ಕಿಕರಿಗೆ ಸವ್ಯಾಹತಿಂ, ಅವರಿಗೆ ತಮ್ಮ ಸಿದ್ಧಾಂತದಿಂದಲೇ ವಿರೋಧ ಬರುತ್ತೆ ಎಂಬತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಸಾಕ್ಷಿಣಿ ಜ್ಞಾನಪ್ರಾಮಾಣ್ಯಂ ಅನುಮಿನೋಮಿ ಇತಿ ಅನುವ್ಯವಸಾಯ ರೂಪೇ ಜ್ಞಾನೇ ಅಂತ. ಸಾಕ್ಷಿ ಅಂದರೆ ಯಾವುದು ಅಂತಂದರೆ ಜ್ಞಾನದ ಪ್ರಾಮಾಣ್ಯವನ್ನು ನಾನು ಅನುಮಿತಿಯಿಂದ ತಿಳ್ಕೊಳ್ತೇನೆ ಎಂಬುದಾಗಿ ಇದೇ ಅನುವ್ಯವಸಾಯ. ಅನುವ್ಯವಸಾಯ ಅಂದರೆ ಅದು ಇದಂ ಜ್ಞಾನಂ ಪ್ರಮಾಣಂ ಸಮರ್ಥ ಪ್ರವೃತ್ತಿ ಜನಕತ್ವಾತ್ ಅಂತ. ಇದನ್ನೇ ಜ್ಞಾನ ಪ್ರಾಮಾಣ್ಯಂ ಅನುಮಿನೋಮಿ. ಇದಂ ಅಯಂ ಘಟಃ ಎಂಬತಕ್ಕಂಥ ಜ್ಞಾನ ಅಥವಾ ಇದಂ ಜಲಂ ಎಂಬತಕ್ಕಂಥ ಜ್ಞಾನ, ಇದರಲ್ಲಿ ನಾನು ಪ್ರಾಮಾಣ್ಯವನ್ನು ತಿಳ್ಕೊಳ್ತೇನೆ, ಅನುಮಿತಿಯ ಮೂಲಕ ತಿಳ್ಕೊಳ್ತೇನೆ ಎಂಬತಕ್ಕಂತಹ ಅನುವ್ಯವಸಾಯ ರೂಪವಾಗಿರ್ತಕ್ಕಂತಹ ಸಾಕ್ಷಿ. ಅದರಲ್ಲಿ ಜ್ಞಾನೇ ಪ್ರಾಮಾಣ್ಯಾನುಮಿತ್ಯಾಪಿ ಪರಾಭಿಮತ ಪ್ರಾಮಾಣ್ಯ ಅನುಮಾನಜನ್ಯ ಪ್ರಾಮಾಣ್ಯ ಅನುಮಿತ್ಯಾಪಿ ಅಂತ. ಅಲ್ಲಿ ಮೂಲದಲ್ಲಿ ಪ್ರಾಮಾಣ್ಯಾನುಮಿತ್ಯ ಅಂತಿದೆ. ಅದಕ್ಕೇನರ್ಥ? ಪರಾಭಿಮತ ಪ್ರಾಮಾಣ್ಯಾನುಮಾನಜನ್ಯ ಪ್ರಾಮಾಣ್ಯ ಅನುಮಿತ್ಯಾಪಿ ಅಂತ. ಅವ್ರ ಮತ ಪ್ರಕಾರ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಅನುಮಾನದಿಂದ ಉಂಟಾದ ಅನುಮಿತಿಯ ಮೂಲಕ ಆಗ್ತಾ ಇದೆ. ಇದಂ ಜ್ಞಾನಂ ಪ್ರಮಾಣಂ ಸಮರ್ಥ ಪ್ರವೃತ್ತಿ ಜನಕತ್ವಾತ್ ಎಂಬತಕ್ಕಂತಹ ಈ ಅನುಮಾನದಿಂದ ಉಂಟಾಗಿರ್ತಕ್ಕಂತಹ ಅನುಮಿತಿ ಯಾವುದು? ಇದಂ ಜ್ಞಾನಂ ಪ್ರಮಾಣಂ. ಇದು ಏನಾಗಿದೆ? ಜ್ಞಾನವೇ ಆಗಿದೆ. ಇದು ಕೂಡ ಜ್ಞಾನವೇ ಆಗಿದೆ. ಆದ್ದರಿಂದ ಅನುವ್ಯವಸಾಯ ರೂಪೇ ಜ್ಞಾನೇ. ಇದಂ ಜ್ಞಾನಂ ಪ್ರಮಾಣಂ ಎಂಬತಕ್ಕಂಥದ್ದು ಒಂದು ಜ್ಞಾನ. ಹಾಗಾದರೆ ಇದನ್ನು ಅನುವ್ಯವಸಾಯ ಎಂಬುದಾಗಿ ಅವರು ಕರೀತಾ ಇದ್ದಾರೆ. ಇದನ್ನು ಸಾಕ್ಷಿ ಅಂತ ಹೇಳ್ತಾ ಇದ್ದೇವೆ. ಹೀಗೆ ಅನುವ್ಯವಸಾಯ ರೂಪವಾಗಿರ್ತಕ್ಕಂತಹ ಜ್ಞಾನದಲ್ಲಿ ಉಪಸ್ಥಿತ ತದಗ್ರಾಹ ಉಪಸ್ಥಾಪಿತ ಜ್ಞಾನ ಪ್ರಾಮಾಣ್ಯ ನಿಶ್ಚಯಾಭಾವ ಸ್ಯಾತ್. ಏನು ತಿಳಿಯುವಂತಹ ಜ್ಞಾನವು ಪ್ರಮಾಣ ಎಂಬುದಾಗಿ ನಾವು ತಿಳಿತಾ ಇದ್ದೇವೆ, ಆ ಜ್ಞಾನದಲ್ಲಿ ಪ್ರಾಮಾಣ್ಯ ನಿಶ್ಚಯ ಆಗದೆ ಹೋಗಬೇಕಾದೀತು. ಯಾಕೆ? ಇದಂ ಜ್ಞಾನಂ ಪ್ರಮಾಣಂ ಅಂತಕ್ಕಂಥದ್ದೇನು? ಅದು ಜ್ಞಾನವೇ. ಹಾಗಾದರೆ ಈ ಮೊದಲು ಬಂದಿರತಕ್ಕಂತಹ ಇದಂ ಜಲಂ ಎಂಬತಕ್ಕಂಥ ಜ್ಞಾನ ಇದು ಪ್ರಮಾಣ ಎಂಬತಕ್ಕಂಥದ್ದು ಹೇಗೆ ಗೊತ್ತಾಗುತ್ತೆ? ಇದಂ ಜ್ಞಾನಂ ಪ್ರಮಾಣಂ ಎಂಬತಕ್ಕಂಥ ಅನುಮಿತ್ಯಾತ್ಮಕ ಜ್ಞಾನದಿಂದ. ಅದರಿಂದ ಅನುಮಿತಿ ಎಂಬತಕ್ಕಂಥದ್ದು ಜ್ಞಾನ ಆಗಿದೆ. ಆ ಜ್ಞಾನದ ಮೂಲಕ ಇದಂ ಜಲಂ ಜಲಜ್ಞಾನಂ ಪ್ರಮಾಣಂ ಎಂಬುದಾಗಿ ಜ್ಞಾನದಲ್ಲಿ ಪ್ರಾಮಾಣ್ಯವನ್ನು ತಿಳಿಬೇಕು. ಆ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಅನಿಮಿತ್ಯಾತ್ಮಕವಾದ ಜ್ಞಾನದ ಮೂಲಕವೇ ತಿಳಿದು ಬರ್ತಾ ಇದೆ. ಅದರಿಂದ ಉಪಸ್ಥಿತ ತದಗ್ರಹ ಅಂದರೆ ಉಪಸ್ಥಾಪಿತ ಜ್ಞಾನ ಪ್ರಾಮಾಣ್ಯ ನಿಶ್ಚಯಾಭಾವ, ಅನುಮಿತಿಯಿಂದ ತಿಳಿಯಲ್ಪಡ್ತಕ್ಕಂತಹ ಏನು ಇದಂ ಜ್ಞಾನಂ ಪ್ರಮಾಣ ಎಂಬತಕ್ಕಂಥ ಜ್ಞಾನದಲ್ಲಿ ಪ್ರಾಮಾಣ್ಯ ಅದರ ನಿಶ್ಚಯ ಆಗದೆ ಹೋಗಬೇಕಾದೀತು. ಅವರು ಅನುಮಿತಿಯನ್ನೇ ಅನುವ್ಯವಸಾಯ ಅಂತ ಹೇಳ್ತಾರೆ. ಹೌದು, ಜ್ಞಾನದ ಜ್ಞಾನ ಅದನ್ನೇ ಅನುವ್ಯವಸಾಯ ಅಂತ ಹೇಳ್ತಾರೆ. ಅದನ್ನೇ ನಾವು ಹೇಳ್ತಾ ಇರೋದು. ಆ ಅನುವ್ಯವಸಾಯ ಎಂಬತಕ್ಕಂಥದ್ದು ಜ್ಞಾನರೂಪ. ಹಾಗಾದರೆ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಯಾವುದರಿಂದ ಗೃಹೀತ ಆಯಿತು? ಜ್ಞಾನದಿಂದಲೇ ಗೃಹೀತವಾಯಿತು. ನೀವೇನು ಹೇಳ್ತಾ ಇದ್ದೀರಾ? ಎಲ್ಲಿ ಉಪನೀತ ಅರ್ಥೆ ಜ್ಞಾನದ ಮೂಲಕ ತಿಳಿದಿರ್ತಕ್ಕಂಥ ವಸ್ತುವಿನಲ್ಲಿ ಅನುವ್ಯವಸಾಯ ಎಂಬತಕ್ಕಂಥದ್ದು ಅರ್ಥ ನಿಶ್ಚಯವನ್ನು ಮಾಡಿಕೊಡಲ್ಲ ಅಂತ ಹೇಳ್ತೀರಾ. ಆದರೆ ಇಲ್ಲೀಗ ಅನುಮಿತಿಯಿಂದ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಉಪಸ್ಥಿತವಾಗಿದೆ, ಅಲ್ಲಿ ಪ್ರಾಮಾಣ್ಯ ನಿಶ್ಚಯ ಆಗಿದೆ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಹೇಳ್ತಾರೆ ತತ್ರ ಹೇತು ಯತಃ ತತ್ರ ಪ್ರಾಮಾಣ್ಯಾನುಮಿತ್ಯೆ ಅನುವ್ಯವಸಾಯೇಪಿ ಉಪನೀತಂ ತತ್ಪ್ರಾಮಾಣ್ಯಂ ಈಯತೆ ಗೃಹ್ಯತೆ ಸಾಕ್ಷಿಣ ಅಂತ. ಪ್ರಾಮಾಣ್ಯ ಅನುಮಿತಿ ಅನುವ್ಯವಸಾಯ ಅರ್ಥಾತ್ ಇದಂ ಜ್ಞಾನಂ ಪ್ರಮಾಣಂ ಎಂಬತಕ್ಕಂತಹ ಈ ಅನುವ್ಯವಸಾಯದಲ್ಲಿಯೂ ಕೂಡ ಉಪನೀತಂ ತತ್ಪ್ರಾಮಾಣ್ಯಂ ಅಂತ ಜ್ಞಾನದ ಮೂಲಕ ವಿಷೀಕೃತವಾಗಿರ್ತಕ್ಕಂಥ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಗೃಹೀತವಾಗ್ತಾ ಇದೆ. ಆದ್ದರಿಂದಾಗಿ ಜ್ಞಾನದ ಮೂಲಕ ಗೃಹೀತವಾಗಿರ್ತಕ್ಕಂಥ ವಸ್ತುವಿನಲ್ಲಿ ಅರ್ಥ ನಿಶ್ಚಯವನ್ನು ಮಾಡಿಕೊಡಲ್ಲ ಅಂತಾದರೆ ಜ್ಞಾನದಲ್ಲಿ ಪ್ರಾಮಾಣ್ಯ ನಿಶ್ಚಯ ಎಂಬತಕ್ಕಂಥದ್ದು ಆಗದೆ ಹೋಗಬೇಕಾದೀತು ಅಂತ ಅವರಿಗೆ ಸ್ವವ್ಯಾಹತಿ ಎಂಬತಕ್ಕಂಥದ್ದು ಬರುತ್ತೆ ಅಂತ. ಅನುಮಿತಿಯನ್ನು ಜ್ಞಾನವೇ. ಪ್ರತ್ಯಕ್ಷ, ಅನುಮಿತಿ, ಶಾಬ್ದ ಇದೆಲ್ಲವೂ ಕೂಡ ಜ್ಞಾನವೇ. ಅದಿದೆ ಜ್ಞಾನ ಮೂರು ರೀತಿಯಾದದ್ದು. ಇನ್ನೂ ಅಧಿಕ ಉಪಮಾನ ಜ್ಞಾನ, ಉಪಮಿತಿ ಇದೆಲ್ಲ ಅವ್ರು ಹೇಳ್ತಾರೆ. ಕೇವಲ ಅನುಮಿತಿ ಮಾತ್ರ ಅಲ್ಲ, ಉಪಮಿತಿಯೂ ಕೂಡ ಜ್ಞಾನ ಅಂತ ಅವ್ರು ಹೇಳ್ತಾರೆ. ಜ್ಞಾನ 4 ವಿಧ ಅಂತ ಹೇಳ್ತಾರೆ ತಾರ್ಕಿಕರು.
ಪ್ರತ್ಯಕ್ಷ, ಅನುಮಿತಿ, ಉಪಮಿತಿ, ಶಾಬ್ದಬೋಧ ಎಂಬುದಾಗಿ 4 ರೀತಿಯಾಗಿ ಜ್ಞಾನ ಅಂತ ಒಪ್ಪಿದ್ದಾರೆ. 10 ನಿಮಿಷ ಬಿಟ್ಟು